ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾ ಮನೋನಿಗ್ರಹದ ಬಗ್ಗೆ ವಿವರಣೆಯನ್ನು ಕೊಟ್ಟದ್ದನ್ನು ನೋಡ್ತಾ ಇದ್ವಿ. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಮನಸ್ಸು ಅಭ್ಯಾಸದಿಂದ ಮಾತ್ರ ನಿಯಂತ್ರಣಕ್ಕೆ ಬರಲಿಕ್ಕೆ ಸಾಧ್ಯ, ಹಾಗೂ ವೈರಾಗ್ಯದಿಂದ ನಿಯಂತ್ರಣ ಬರಲಿಕ್ಕೆ ಸಾಧ್ಯ ಅಂತ ಕೃಷ್ಣ ಉತ್ತರ ಕೊಟ್ಟ. ಅದನ್ನು ನಾವು ಅರ್ಥೈಸ್ಕೊಳ್ಳೇಬೇಕು. ಯಾರ ಮನಸ್ಸು ನಿಯಂತ್ರಣಕ್ಕೆ ಬಂದಿರಲ್ಲ ಅವರು ಯೋಗವನ್ನು ಮಾಡ್ತೇನೆ ಅಂದರೆ ಸಾಧ್ಯ ಇಲ್ಲ. ಅಸಂಯತಾತ್ಮಾನ ಯೋಗ ದುಷ್ಪ್ರಾಪೋ ಇತಿ ಮೇ ಮತಿ. ಅಸಂಯತಾತ್ಮನ, ಯಾರ ಮನಸ್ಸು ಸಂಯತವಾಗಲಿಲ್ಲ, ನಿಯಂತ್ರಿತವಾಗಲಿಲ್ಲ, ಅವನು ಯೋಗವನ್ನು ಪಡಿತಾನೆ ಅಂದರೆ ಆಗಲ್ಲ. ವಶ್ಯಾತ್ಮನಾತು ಯತತಾ ಶಕ್ಯೋ ಅವಾಪ್ತುಂ ಅಯತ್ನತಃ ಉಪಾಯತಃ ಅಂತಾನೆ. ವಶ್ಯಾತ್ಮನ, ಯಾರ ಮನಸ್ಸು ವಶದಲ್ಲಿರ್ತದೆ, ಅವನು ಮೊದಲನೇ ಬಾರಿ ಆಗದೆ ಹೋದರೂ, ಎರಡನೇ ಬಾರಿ ಆಗದೆ ಹೋದರೂ ಒಂದಿಷ್ಟು ಪ್ರಯತ್ನ ಪಟ್ಟು ಉಪಾಯದಿಂದ ಆ ಮನಸ್ಸನ್ನು ನಿಯಂತ್ರಣಕ್ಕೆ ತರಬಲ್ಲ ಅಂತ ಕೃಷ್ಣ ಉತ್ತರ ಕೊಟ್ಟ. ಇದನ್ನು ನಿನ್ನೆ ನಾವು ನೋಡಿದ್ವಿ. ಇದರ ಮೇಲಿನ ಪ್ರಶ್ನೆ ಅರ್ಜುನ ಮಾಡ್ತಾನೆ. ಅರ್ಜುನ ಉವಾಚ 37, 38, 39 ಈ ಮೂರೂ ಶ್ಲೋಕಗಳು ಅರ್ಜುನಂದೇ ಅಂತ ಉದಾಹರಿಸ್ತಾ ಇದೆ. ಅಯತಿ ಶ್ರದ್ಧಯೋಪೇತೋ ಯೋಗಾಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂಗತಿಂ ಕೃಷ್ಣ ಗಚ್ಚತಿ. ಅಯತಿ ಶ್ರದ್ಧಯೋಪೇತಃ, ಅಭ್ಯಾಸಹೀನನಾದ ಅಂತಂದರೆ, ವೈರಾಗ್ಯಹೀನನಾದ ಅಂತಾದರೆ ಅವನಿಗೇನು ಫಲ ಸಿಗ್ತದೆ ಅಂತ ಕೇಳ್ತಾನೆ ಅರ್ಜುನ. ಅಭ್ಯಾಸಾದಿ ವಿಹೀನಸ್ಯ ಫಲಂ ಪೃಚ್ಛತಿ. ಸಜ್ಜೀವನೇ, ಯೋಗ್ಯ ಜೀವನೇ, ಆದರೆ ಆತ ಮನೋನಿಗ್ರಹದ ಅಭ್ಯಾಸ ಮಾಡಲ್ಲ ಅಂತ ಹಠ ಹಿಡಿದಿರ್ತಾನೆ. ಏನೇನೋ ಕಾರಣ ಕೊಡ್ತಾನೆ, ನಾನು ವೈರಾಗ್ಯದಿಂದ ಇರಲ್ಲ ಅಂತ. ವೈರಾಗ್ಯದಿಂದ ಇರಬೇಕು ಯಾಕೆ? ಸಿಕ್ಕಾಗ ಅನುಭವಿಸ್ಬಿಡ್ಬೇಕು ಭೋಗವನ್ನು. ನೀವೇನೋ ಹೇಳಿದ್ರಿ ಅಂತ ನಾವೆಲ್ಲ ಬಿಟ್ಕೊಡೋಣ, ಮುಂದೆ ಸಿಗೋದನ್ನು ನೋಡೋರು ಯಾರು, ನೋಡಿದವ್ರು ಯಾರು? ಇದು ವಾದ ಅವ್ರದ್ದು, ಒಬ್ರದಿತ್ತದು. ಭಾಳ ದೊಡ್ಡ ದೊಡ್ಡ ಆಶ್ರಮಗಳನ್ನು ಕಟ್ಟಿಕೊಂಡ್ರು. ಲೋಕದಲ್ಲಿ ಈ ಥರದ್ದೇ ಒಂದು ವಾದವನ್ನು ಪ್ರಚಾರಕ್ಕೆ ತಂದರು. ಅದಕ್ಕೆ ಹೆಸರು ಭೋಗವಾದ ಅಂತ ಇಡಲಿಲ್ಲ, ಹೆಸರು ಬೇರೆ ಇಟ್ಟರಷ್ಟೇ ಅವರು. ನಿರಂಕುಶವಾದ ಕಾಮೋಪಭೋಗ ಅಂತ ನಾವು ಅದನ್ನು ಕರಿತೇವೆ. ನಿರಂಕುಶವಾದ ಕಾಮೋಪಭೋಗ, ಈಗೇನು ಸಿಗ್ತದೆ ನೀವು ಬಿಟ್ರಿ ಮುಂದೆ ಅದು ಸಿಗಲಿಕ್ಕಿಲ್ಲ ಅಂತ. ಶಾಸ್ತ್ರಗಳೆಲ್ಲ ನಿಮ್ಮನ್ನು ಹೆದರಿಸ್ತಾವೆ, ಶಾಸ್ತ್ರಗಳು ನಿಮ್ಮ ಕಣ್ಣಿಗೆ ಪಟ್ಟಿ ಕಟ್ತಾವೆ. ಕುಡಿಬೇಡ, ತಿನ್ನಬೇಡ,
ನೋಡಬೇಡ, ಮಾತಾಡಬೇಡ, ಹೀಗೆ ಶಾಸ್ತ್ರಗಳೆಲ್ಲ ನಿಮ್ಮ ಕಣ್ಣುಪಟ್ಟಿ ಕಟ್ತಾವೆ. ಈ ಕಣ್ಪಟ್ಟಿ ಕಟ್ಟೋದ್ರಿಂದ ಮತ್ತಷ್ಟು ಮನುಷ್ಯನಿಗೆ ಒಳೊಳಗೆ ಅದರ ಆಸೆ ಹೆಚ್ಚಾಗ್ತದೆ. ಯಾವತ್ತಿದ್ರೂ ಅಷ್ಟೆ, ಮನುಷ್ಯನಿಗೆ ಯಾವುದು ಬೇಡ ಅಂತೇವೆ ಅಲ್ಲಿ ಅಭಿರುಚಿ ಜಾಸ್ತಿ. ಕುಡಿಯೋವನಿಗೆ ಒಳಗೆಲ್ಲ ಆಸೆ ತುಂಬಿಕೊಂಡಿರ್ತಾನೆ. ಮನೆ ಒಳಗೆ ನೀವೇನಾದರೂ ಬೀಗ ಹಾಕಿಟ್ಟರೂ ಕೂಡ ಅದರ ಅಭಿರುಚಿ ಹೋಗಲ್ಲ. ಒಂದ್ಸಲಿ ಕುಡಿಲಿಕ್ಕೆ ಬಿಟ್ಟರೆ ಕಡಿಮೆ ಕುಡಿತಾನೆ. ಇದು ಅವರ ವಾದ. ನೀವು ಅಪ್ಪಿ ತಪ್ಪಿ ಕುಡಿಯೋದನ್ನು ಬಿಡಿಸಿದರೆ ಮನೆ ಒಳಗೆ ಜಾಸ್ತಿ ಕುಡಿದಿರ್ತಾನಂತೆ. ಯಾಕೆ ಅಂದರೆ ಅದ್ರ ಬಗ್ಗೆ ಆಲೋಚನೆ ಮಾಡಿ 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 ನಾನು ಕುಡಿಬೇಕಿತ್ತು, ನಾನು ಬಿಡಲಿಲ್ಲ, ಕುಡಿಬೇಕಿತ್ತು, ಬಿಡಲಿಲ್ಲ ಅಂತ. ಹಾಗಾಗಿ ಮನುಷ್ಯನನ್ನು ವ್ಯಸನ ನಿರ್ಮುಕ್ತರನ್ನು ಮಾಡಲಿಕ್ಕೆ, ವ್ಯಸನಕ್ಕೆ ಒಳಗಾದವರನ್ನು ತಡೆಗಟ್ಟಬಾರ್ದು, ಅಂಕುಶ ಹಾಕಬಾರ್ದು, ಅವರನ್ನು ಯಥೇಚ್ಛ ಕುಡಿಲಿಕ್ಕೆ ಬಿಟ್ಟುಬಿಡ್ಬೇಕಂತ. ವ್ಯಕ್ತಿ ಕುಡಿದು ಕೊನೆಗೆ ಒಂದು ಹಂತಕ್ಕೆ ಹೋದಾಗ ಅವನೇ ತಾನೇ ಸ್ವತಃ ಯೋಚನೆ ಮಾಡಿ ಇದು ಬೇಡ ಅಂತ ಬಿಡ್ತಾನಂತೆ. ನೀವು ಅಂಕುಶ ಹಾಕಿದರೆ ಅವನು ಸರ್ವಥಾ ಬಿಡಲಾರ. ಹೀಗೆಲ್ಲ ಒಂದು ವಾದವನ್ನು ಮಂಡಿಸ್ತಾರೆ. ಈ ವಾದ ಮೇಲ್ನೋಟಕ್ಕೆ ಬಹಳ ಖುಷಿ ಕೊಡ್ತದೆ, ಹೆಚ್ಚು ಜನರನ್ನು ಆಕರ್ಷಣೆ ಮಾಡ್ತದೆ. ಹೆಚ್ಚು ಸಂಖ್ಯೆಯಲ್ಲಿ ಜನರು ಈ ವಾದಕ್ಕೆ ಆಕರ್ಷಿತರಾಗ್ತಾರೆ. ಏನು ಚೆನ್ನಾಗಿ ಹೇಳ್ತಿದ್ದಾನಲ್ಲ ಈತ, ಕುಡಿಯೋವನಿಗೆ ಕುಡಿ ಅಂತ ಹೇಳ್ತಿದ್ದಾನೆ, ವ್ಯಸನ ಮಾಡೋನಿಗೆ ವ್ಯಸನಕ್ಕೆ ಹೋಗ್ತಾ ಇದ್ದಾನೆ, ಅಶ್ಲೀಲಕ್ಕೆ ಅಶ್ಲೀಲೆ ಹೇಳ್ತಾನೆ, ಕಾಮಕ್ಕೆ ಕಾಮ ಹೇಳ್ತಾನೆ, ಭೋಗಕ್ಕೆ ಭೋಗ ಹೇಳ್ತಾನೆ. ಮನುಷ್ಯನಿಗೆ ಅಭಿರುಚಿ ಇರೋದೇ ಹಾಗೆ. ಯಾವುದನ್ನು ಬೇಡ ಅಂತ ಇಲ್ಲ ಅಂಥೇಳಿ ಅವನ ಮೇಲೆ ಪ್ರೀತಿ ಜಾಸ್ತಿ ಮಾಡ್ತಾರಂತೆ. ಯಾವುದನ್ನಾದರೂ ಬೇಡ ಅಂತಂದರೆ ಅವ್ರ ಮೇಲೆ ದ್ವೇಷ ಹೆಚ್ಚಾಗ್ತದೆ. ಹಾಗಾಗಿ ಶಾಸ್ತ್ರಗಳು, ವೇದ ಎಲ್ಲ ಮನುಷ್ಯರಿಗೆ ಬೇಡ ಅಂತ ಹೇಳೋದ್ರ ಮೂಲಕ ಪರಸ್ಪರವಾಗಿ ಪ್ರತಿಯೊಬ್ಬರ ವ್ಯಕ್ತಿತ್ವದೊಳಗೆ ಒಳಗೇ ಹುದುಗಿದ ಆಸೆಗೆ ಅದು ಅಂಕುಶ ಹಾಕ್ತದೆ. ಅದಕ್ಕೆ ಅದನ್ನು ಯಾರೂ ನಂಬಬಾರದು ಅಂತ ವಾದ ಮಾಡ್ತಾರೆ. ಶ್ರೀಕೃಷ್ಣನಿಗೆ ಅರ್ಜುನ ಪ್ರಶ್ನೆ ಮಾಡುವಾಗ ಈ ಪ್ರಶ್ನೆ ಮಾಡಿ ಕೃಷ್ಣ ಕೊಡೋ ಉತ್ತರದಿಂದ ಈ ವಾದಗಳಿಗೆಲ್ಲ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊಳ್ಬೋದು. ಹಾಗಾಗಿ ಕೃಷ್ಣ ಅರ್ಜುನರ ಸಂವಾದದಲ್ಲಿ ಬಂದ ಆ ಪ್ರಶ್ನೋತ್ತರಗಳನ್ನು ಮೊದಲು ನೋಡೋಣ. ಆವಾಗ ಆ ವಾದಕ್ಕೆ ಉತ್ತರ ಸಿಕ್ತೋ ಇಲ್ಲೋ ಅಂತ ಅನ್ನೋದು ಸ್ಪಷ್ಟ ಆಗ್ತದೆ. ಅಭ್ಯಾಸ ಮಾಡಲಿಕ್ಕೆ ಅವಕಾಶ ಇದೆ, ಅಭ್ಯಾಸ ಮಾಡಿ ಮನಸ್ಸನ್ನು ನಿಯಂತ್ರಿಸಲಿಕ್ಕೆ ಅವಕಾಶ ಇದೆ, ಆದರೆ ಮಾಡಲ್ಲ. ವೈರಾಗ್ಯವನ್ನು ಚೆನ್ನಾಗಿ ಅನುಷ್ಠಾನಕ್ಕೆ ತರಲಿಕ್ಕೆ ಅವಕಾಶ ಇದೆ, ಆದರೆ ತರಲ್ಲ. ಕೃಷ್ಣ ಅಂಥವನು ಏನಾಗ್ತಾನೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ ಅರ್ಜುನ. ಅಯತಿ ಶ್ರದ್ಧಯೋಪೇತೋ ಯೋಗಾಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂಗತಿಂ ಕೃಷ್ಣ ಗಚ್ಚತಿ. ಹೇ ಕೃಷ್ಣ, ಅಯತಿ ಅಂದರೆ ಪ್ರಯತ್ನ ಪಡದೇ ಇರುವವ ಅಂತ ಅರ್ಥ. ಅಭ್ಯಾಸ ಮಾಡದೇ ಇರುವವ, ಮನೋನಿಯಂತ್ರಣ ಮಾಡಲಿಕ್ಕೆ ಬೇಕಾದಂತಹ ಪ್ರಯತ್ನವನ್ನು ಪಡದೇ ಇರುವವ. ಶ್ರದ್ಧಯೋಪೇತಃ ಅಂಥೇಳಿ ಅವನನ್ನು ಎಲ್ಲರೂ ಕೂಡ ದೂರ್ಲಿಕ್ಕೂ ಬರ್ತಿರಲ್ಲ ಆ ವ್ಯಕ್ತಿಯನ್ನು. ಈಗ ಅವನು ಪ್ರಯತ್ನ ಪಡ್ತಿಲ್ಲ ಅಷ್ಟೇ. ಹಾಗಾಗಿ ಅವನಲ್ಲಿ ಶ್ರದ್ಧೆ ಇದೆ, ಆಸ್ತಿಕ್ಯ ಬುದ್ಧಿ ಇದೆ. ಯೋಗ ಚಲಿತ ಮಾನಸಃ, ಮೊದಲೆಲ್ಲ ಸಾಕಷ್ಟು ಯೋಗ ಮಾಡ್ತಿದ್ದ ಆತ. ಮೊದಲು ಒಳ್ಳೆ ಯೋಗ, ಧ್ಯಾನ ಎಲ್ಲ ಆಸಕ್ತಿ ಇತ್ತು. ಚಲಿತ ಮಾನಸಃ, ಯಾವುದೋ ಒಂದು ಹಂತದಲ್ಲಿ ಅವನು ಅದರಿಂದ ದೂರ ಆಗಿಬಿಟ್ಟ. ಯಾವುದೋ ಹಂತ, ಅದು ಏನು ಟೈಮ್ ಬಂತೋ ಏನೋ ಕೆಲವ್ರಿಗೆ ಹೇಳಲಿಕ್ಕೆ ಬರಲ್ಲ. ಒಳ್ಳೆ ದೇವ್ರ ಪೂಜೆ, ಪುನಸ್ಕಾರ, ಆಚರಣೆ ಎಲ್ಲ ಇಟ್ಕೊಂಡಿರ್ತಾರೆ. ಯಾವುದೋ ಒಂದು ಘಳಿಗೆಯಲ್ಲಿ ಮನೆಯಲ್ಲಿ ಏನೋ ನಡೆದಂಥ ಘಟನೆಯಿಂದ ಎಲ್ಲ ಬಿಟ್ಟು ಕೂತ್ಕೊಂಡ್ಬಿಡ್ತಾರೆ. ಅಂಥೇಳವ್ರನ್ನ ನಾಸ್ತಿಕರನ್ಲಿಕ್ಕೆ ಬರಲ್ಲ, ಮತ್ತೆ ಆಸ್ತಿಕರೇ ಇರ್ತಾರೆ. ಹಾಗಾಗಿ ಯೋಗ ಚಲಿತ ಮಾನಸಃ ಅಂತ ಕೇಳ್ತಾನೆ. ಅಪ್ರಾಪ್ಯ ಯೋಗ ಸಂಸಿದ್ಧಿಂ, ಮನಸ್ಸು ಚಂಚಲ ಆದದ್ರಿಂದ ಯೋಗಾಭ್ಯಾಸದಿಂದ ದೂರನಾಗಿರ್ತಾನೆ. ಯೋಗ ಸಂಸಿದ್ಧಿಂ ಅಪ್ರಾಪ್ಯ, ಯೋಗದ ಸಂಸಿದ್ಧಿ ಅಂದರೆ ಯೋಗದ ಸಂಪೂರ್ತಿ ಅಂತ ಅರ್ಥ. ಅಂದರೆ ಧ್ಯಾನದ ಸಂಪೂರ್ತಿ, ಧ್ಯಾನದ ಫಲ ಏನು? ಜ್ಞಾನ,
ಭಗವಂತನ ಸಾಕ್ಷಾತ್ಕಾರ ಅದನ್ನು ಅವನು ಪಡೀಲಿಕ್ಕಿಲ್ಲ. ಯಾಕಂದರೆ ಧ್ಯಾನದಿಂದಲೇ ಹೊರಗೆ ಬಂದುಬಿಟ್ನಲ್ಲ. ಅಂಥವನಿಗೆ ಕೃಷ್ಣ ಏನು ಗತಿ ಆಗ್ತದೆ ವಿವರಣೆ ಕೊಡು ಅಂತ ಕೇಳ್ತಾ ಇದ್ದಾನೆ. ಈ ಪ್ರಶ್ನೆನೇ ಭಾಳ ಅದ್ಭುತ. ಈ ಸ್ನಾತಕೋತ್ತರ ಪದವೀಧರರು ಅಂತ ಹೇಳ್ತೇವಲ್ಲ, ಅಂದರೆ ಡಿಗ್ರಿ ಮುಗಿಸಿದ ಮೇಲೆ ಮುಂದೆ ಹೋಗಲಿಕ್ಕೆ ಭಾರಿ ಗೊಂದಲ ಬಂದಿರ್ತದೆ ಅವರಿಗೆ. ಹೀಗೆ ಹೋಗ್ಲೋ ಆಗ ಹೋಗ್ಲೋ ಅಂತ ಒಂದೆರಡು ಹೋಗ್ಲಿಕ್ಕೆ ಹೋಗ್ತಿರ್ತಾರೆ, ಅಲ್ಲೇನೋ ಮುಳ್ಳು ಬೀಳ್ತದೆ. ಈ ಕಡೆ ಹಿಂದೆ ಬರೋ ಹಾಗಿಲ್ಲ, ಮುಂದೆ ಹೋಗೋ ಹಾಗಿಲ್ಲ. ಸರಿ, ಇನ್ನೇನೋ MS ಮಾಡ್ತೀನಿ ಅಂತಾರೆ. ಮತ್ತೆ ಅಲ್ಲ, MS ಅಂದರೆ MS ಅಂತಲ್ಲ, ಒಟ್ಟು ಇನ್ನೇನೋ ಓದ್ತೀನಿ ಅಂತಾರೆ. ಓದ್ಲಿಕ್ಕೆ ಸ್ವಲ್ಪ ದೂರ ಹೋಗ್ತಾರೆ, ಆಮೇಲೆ ಅದು ಯಾಕೋ ಬೇಡ ಅನ್ನಿಸ್ತಾ ಇದೆ ಅಂತಾರೆ. ಮತ್ತೆ ಹಿಂದೆ ಬರ್ತಾರೆ. ಆಗ್ತದಲ್ವ, ಇದು ಸ್ಟಡಿ ಮಾಡುವಾಗ ಬಹಳ ಜನರಿಗೆ ಆಗ್ತದೆ. ಹಾಗೆ ಇಲ್ಲೂ ಕೂಡ ಕೃಷ್ಣ ಅರ್ಜುನನ ಪ್ರಶ್ನೆಯನ್ನು ಬಹಳ ಆದರದಿಂದ ಕೇಳ್ತಾನೆ. ಯಾಕಂದರೆ ಇದು ಪ್ರತಿಯೊಬ್ಬರ ಮನೆಯಲ್ಲಿ ಮನಸ್ಸಿನಲ್ಲಿ ಬರುವ ಸಂಶಯ. ಯೋಗದಿಂದ ಧ್ಯಾನ ಉಪಾಯದಿಂದ ಚಲಿತನಾಗಿರ್ತಾನೆ. ಹಾಗಾಗಿ ಧ್ಯಾನದ ಸಂಪೂರ್ತಿ, ಯೋಗ ಸಂಪೂರ್ತಿಯನ್ನು ಪಡಿತಿರಲ್ಲ, ಅವನಿಗೇನು ಗತಿ ಆಗ್ತದೆ ಕೃಷ್ಣ, ಅದನ್ನು ವಿವರಣೆ ಕೊಡು ಅಂತ ಕೇಳ್ತಾ ಇದ್ದಾನೆ. ಕಚ್ಚಿನ್ನೋಭಯ ವಿಭ್ರಷ್ಟ ಛಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಃ ಪಥಿ. ಅರ್ಜುನ ಅಂತಾನೆ ಕೃಷ್ಣನಿಗೆ, ಅವನಿಗೆ ಎಂಥ ಗತಿ ಆಗ್ತದೆ ಅದನ್ನು ವಿವರಣೆ ಕೊಡು ಅಂತ ಹೇಳಿ ಮುಂದೆ ವಿವರಣೆ ಹೇಳ್ತಾನೆ. ಅವನೇ ಕೇಳ್ತಾನೆ ಮತ್ತೆ. ಕಚ್ಚಿನ್ನೋಭಯ ವಿಭ್ರಷ್ಟ. ಉಭಯ ವಿಭ್ರಷ್ಟ ಅಂದರೆ, ಉಭಯ ಅಂದರೆ ಸ್ವರ್ಗ ಮತ್ತು ಅಪವರ್ಗ, ಮೋಕ್ಷ. ಅದಕ್ಕೆ ಉಭಯ ಅಂತ ಕರೆದಿದ್ದಾನೆ. ಅಥವಾ ಐಹಿಕ ಅಮುಷ್ಮಿಕ, ಅದಕ್ಕೂ ಉಭಯ ಅಂತ ಕರೀತಾರೆ. ಅಥವಾ ಸ್ವರ್ಗಾದ್ಯುಪಾಯ ಕಾಮ್ಯಕರ್ಮಾನುಷ್ಠಾನದಿಂದ ಸಿಗುವಂಥದ್ದು, ಅಪವರ್ಗೋಪಾಯ ಧ್ಯಾನ, ಅವೆರಡರಿಂದಲೂ ವಿಭ್ರಷ್ಟನಾದವನು ಅಂತ ಹೀಗೂ ಅರ್ಥ. ಇವನು ಅಪ್ರತಿಷ್ಠ, ಯಾರು ಆಶ್ರಯ ಇಲ್ಲದೆ ಇದ್ದ ಹಾಗಾಗಿ ಬ್ರಹ್ಮಣಃ ಪತಿ ಅಂದರೆ ಪರಬ್ರಹ್ಮನನ್ನು ಪಡೀಲಿಕ್ಕೆ ಉಪಾಯ ಇಲ್ಲ ಅಂತಾಗಿ ವಿಮೂಢನಾಗಿ, ಅದಕ್ಕೂ ಉದಾಹರಣೆ ಕೊಡ್ತಾನೆ. ಉಭಯ ವಿಭ್ರಷ್ಟ ಛಿನ್ನಾಭ್ರಮಿವ ನಶ್ಯತಿ. ಗಾಳಿ ಜೋರು ಬೀಸ್ತು ಅಂದರೆ ಆಕಾಶದಲ್ಲಿರೋ ಮೋಡಗಳೆಲ್ಲ ಛಿದ್ರ ಆಗಿಬಿಡ್ತವೆ. ಅಭ್ರ ಅಂದರೆ ಮೋಡ. ಇವನ ಜೀವನದ ಒಳಗೆ ಅತಿಯಾದ ಗಾಳಿ ಬೀಸಿದ್ರಿಂದ ಅವನಿಗೆ ಯಾವ ದಾರಿಗೆ ಹೋಗಬೇಕು ಅಂತ ಗೊತ್ತಾಗದೇನೆ ಏನಾಗ್ತಾನೆ ಅಂತ ಅವನ ಪ್ರಶ್ನೆ. ನೋಡಿ, ಧ್ಯಾನ ಯೋಗದಿಂದ ಚ್ಯುತರಾದವರು ಏನಾಗ್ಬೋದು ಅನ್ನೋ ಕುತೂಹಲ ಬಹಳ ಇತ್ತು ಅರ್ಜುನನಿಗೆ. ಕೃಷ್ಣನ ಬಾಯಲ್ಲೇ ಉತ್ತರ ಬರಬೇಕು, ಅದಕ್ಕೆ ಬೇರೆ ಉಪಾಯನೇ ಇಲ್ಲ. ಇದು 38ನೇ ಶ್ಲೋಕದಲ್ಲಿ ಮಾಡಿದ ಪ್ರಶ್ನೆ ಅಭಿಪ್ರಾಯ. ಅಥವಾ ಯೋಗದಿಂದ ನಷ್ಟನಾದ, ಚ್ಯುತನಾದ, ಅಭ್ಯಾಸ ಸರಿಯಾಗಿ ಮಾಡಲಿಲ್ಲ, ವೈರಾಗ್ಯವನ್ನು ಸರಿಯಾಗಿ ಅನುಸರಿಸಲಿಲ್ಲ, ಧ್ಯಾನದ ಜ್ಞಾನವೂ ಪಡೀಲಿಲ್ಲ, ಧ್ಯಾನದ ಫಲವಾಗಿ ಅವನು ನರಕಕ್ಕೆ ಹೋಗಿಬಿಡ್ತಾನೆ ಹೆಂಗೆ ಅಂತ ಹೇಳೋ ಅಭಿಪ್ರಾಯ ಇದೆ ಪ್ರಶ್ನೆಯಲ್ಲಿ. ನರಕಕ್ಕೆ ಹೋಗ್ತಾನ, ಯಾಕಂದರೆ ಅವನಿಗೆ ಸ್ವರ್ಗದ ದಾರಿ, ಮೋಕ್ಷದ ದಾರಿ ಯಾವುದೂ ಕೂಡ ಬೇಡ ಅಂತ ದೂರ ಬಂದುಬಿಟ್ನಲ್ಲ, ಚಲಿತನಾದ. 38ರ ಅಭಿಪ್ರಾಯ ನೋಡಿದ್ವಿ. 39ರಲ್ಲಿ ಪ್ರಶ್ನೆಯನ್ನು ಕನ್ಕ್ಲೂಷನ್ ಮಾಡ್ತಾನೆ. ಏತನ್ಮೇ ಸಂಶಯಂ ಕೃಷ್ಣ ಛೇತ್ತುಮರ್ಹಸ್ಯ ಶೇಷತಃ ತ್ವದನ್ಯಃ ಸಂಶಯಸ್ಯಾಸ್ಯ ಛೇತ್ತ ನ ಹ್ಯುಪಪದ್ಯತೆ. ಈಗ ನಾನು ಮಾಡಿದ ಪ್ರಶ್ನೆನೇ, ನನಗೆ ಬಂದ ಈ ಸಂಶಯನೇ ನೀನೇ ಪರಿಹಾರ ಮಾಡಲಿಕ್ಕೆ ಸಮರ್ಥ. ಇನ್ನೊಬ್ರು ಯಾರು ನಿನಗಿಂತ ಬೇರೆ ಈ ಸಂಶಯ ಪರಿಹಾರ ಮಾಡೋರಿಲ್ಲ. ಹಾಗಾಗಿ ನನ್ನ ಸಂಶಯಕ್ಕೆ ಒಂದು ಸರಿಯಾದ ಸಮಾಧಾನವನ್ನು ನೀಡು ಅಂತ ಕೇಳಿಕೊಂಡ. ಇದು 39ನೇ ಶ್ಲೋಕದ ಅಭಿಪ್ರಾಯ. ಇನ್ನು ಮುಂದಿನ ಶ್ಲೋಕಗಳೆಲ್ಲ ಕೃಷ್ಣನ ಉತ್ತರ. ಶ್ರೀ ಭಗವಾನುವಾಚ ಪಾರ್ಥನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣ ಕಶ್ಚಿತ್ ದುರ್ಗತಿಂ ಪ್ರಾಪ್ತಾತ ಗಚ್ಚತಿ. ಎಷ್ಟು ಭಗವಂತನ ಕರುಣೆ ಅಂತನ್ಲಿಕ್ಕೆ ಈ ಮಾತು. ಒಂದು ಬಾರಿ
ನಿಷ್ಕಾಮ ಕರ್ಮಗಳನ್ನು ಆಚರಣೆ ಮಾಡಿ ಭಗವಂತನ ಧ್ಯಾನ ಮಾಡಬೇಕು ಅಂತ ದೇವರ ಭಕ್ತನಾಗಿ ಆಸ್ತಿಕ್ಯ ಬುದ್ಧಿಯಿಂದ ಆ ಗುಹೆಯಲ್ಲಿ ಪ್ರವೇಶ ಮಾಡಿದರೆ ಅಥವಾ ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟಿದ್ದಾನೆ ಅಂದರೆ ಸಾಕಂತ. ಇವತ್ತೆಲ್ಲ ರಿಜಿಸ್ಟ್ರೇಷನ್ ಅಂತಾರಲ್ವ, ಆರಕ್ಷಣ ಅಥವಾ ರಿಜಿಸ್ಟ್ರೇಷನ್ ಏನೋ ಒಂದು ಹೇಳಬೇಕು ಅದಕ್ಕೆ. ಈಗ ಭಗವದ್ಗೀತೆ ಕೇಳಬೇಕು, ಇದನ್ನು ಹೇಳಬೇಕು, ಓದಬೇಕು, ಇದರೊಳಗೆ ಏನೋ ಕೃಷ್ಣ ಹೇಳಿಟ್ಟಿದ್ದಾನೆ ನನ್ನ ಉದ್ಧಾರ ಮಾಡಲಿಕ್ಕೆ. ಇದರಲ್ಲಿ ಹೇಳಿರುವ ಕೆಲವು ವಿಷಯಗಳಾದರೂ ನನ್ನ ವಿಷಯಕ್ಕೆ ಕನೆಕ್ಟ್ ಆಗ್ತಾ ಇದೆ. ಎಲ್ಲ ಕನೆಕ್ಟ್ ಆಗ್ತದೋ ಬಿಡ್ತದೋ, ಒಂದಿಷ್ಟಂತೂ ಕನೆಕ್ಟ್ ಆಗ್ತಾ ಇರ್ತದೆ. ಹೀಗೆ ಒಂದ್ಸಲಿ ನಾವು ಇದರೊಳಗೆ ರಿಜಿಸ್ಟರ್ ಮಾಡಿಸ್ಬಿಟ್ರೆ ಮುಗಿದೋಯ್ತಂತೆ. ಅದು ಎಷ್ಟರ ಮಟ್ಟಿಗೆ ಫಲ ಕೊಡ್ತದೆ? ಮಧ್ಯದಲ್ಲಿ ನಮಗೆ ಧ್ಯಾನ ಮಾಡಲಿಕ್ಕೆ ಆಗಲಿಲ್ಲ, ವೈರಾಗ್ಯದ ದಾರಿ ಹಿಡಿಲಿಕ್ಕೆ ಆಗ್ತಾ ಇಲ್ಲ, ಈಗಲೇ ಅಭ್ಯಾಸ ಮಾಡಲಿಕ್ಕೆ ಆಗ್ತಿಲ್ಲ, ಮನಸ್ಸನ್ನು ನಿಯಂತ್ರಣ ತರಲಿಕ್ಕೆ. ಅದಕ್ಕೆ ಕೃಷ್ಣ ಅಂತಾನೆ, ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ಅಂತಂದ. ಇಹ ಅಮೂತ್ರ ಚ ತಸ್ಯ ವಿನಾಶ ನ ವಿದ್ಯತೆ. ನೋಡು, ಯಾವ ವ್ಯಕ್ತಿ ಈ ರೀತಿ ಒಂದು ದಶೆ, ಈ ಅವಸ್ಥೆಗೆ ಹೋಗಿ ಬಂದಿರ್ತಾನೆ, ಅವನಿಗೆ ಇಹಲೋಕದಲ್ಲಿ ಆಗಲಿ ಪರಲೋಕದಲ್ಲಿ ಆಗಲಿ ದುಃಖ ಇದೆ ಅಂತ ಎಂದು ಭಾವಿಸಬೇಡ, ನರಕಕ್ಕೆ ಹೋಗ್ತಾನೆ ಅಂತ ಭಾವಿಸಬೇಡ. ಅವನಿಗೆ ದುರ್ಗತಿ ಇಲ್ಲ, ನರಕ ಪ್ರಾಪ್ತಿ ಇಲ್ಲ. ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ, ಕೃಷ್ಣ ಕೊಡುವಂಥ ಮಾತು. ನನ್ನ ವಿಷಯದಲ್ಲಿ ಕಲ್ಯಾಣಕೃತ್ ಆಸ್ತಿಕ್ಯ ಬುದ್ಧಿ ಇರೋದು ಅದು ಅಷ್ಟೇ ಸಾಕು. ಸ್ವಲ್ಪ ಕಾಲ ಧ್ಯಾನ ಮಾಡಿದ್ನಲ್ಲ ಅಷ್ಟೇ ಸಾಕು. ಅದು ಒಂದು ರೀತಿ ಬ್ಯಾಟ್ರಿ ಚಾರ್ಜ್ ಮಾಡಿದಂಗೆ. ಅಷ್ಟು ಮಾಡಿದ್ನಲ್ಲ ಅಷ್ಟು ಸಾಕು ಅಂತಾನೆ ಕೃಷ್ಣ. ಅಷ್ಟಾದರೂ ಮಾಡಿದ್ನಲ್ಲ, ಆ ಕಾರಣಕ್ಕೆ ಅವನಿಗೆ ನಾನು ದುರ್ಗತಿಂ ನಗಚ್ಚತಿ ತಾತ, ಹೇ ತಾತ, ಅರ್ಜುನನಿಗೆ ಸಂಬೋಧನೆ ಮಾಡಿದೆ. ದುರ್ಗತಿಂ ನಗಚ್ಚತಿ, ಅವನು ದುರ್ಗತಿಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಇನ್ನು ನರಕಕ್ಕೆ ಕಳಿಸಲ್ಲ ಅವನ್ನ. ಎಷ್ಟು ಅಭಯ ಕೊಟ್ಟಿದ್ದಾನೆ ನೋಡ್ರಿ ಭಗವಂತ. ಇದನ್ನು ಕೇಳಿ ಆದರೂ ನಾವು ಆ ಉಪಾಯಗಳನ್ನು ಅನುಸರಿಸಿ ಮನಸ್ಸನ್ನು ನಿಗ್ರಹಿಸಿಕೊಂಡು ಧ್ಯಾನ ಮಾಡಬೇಕಲ್ವೇ? ಮತ್ತೇನಾಗ್ತಾನೆ? ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋಭಿಜಾಯತೆ. ಅವನಿಗೆ ಅಂತಹ ವ್ಯಕ್ತಿಗೆ ಸಿಗುವಂತಹ ಫಲ ಇದು ಅಂತ ಹೇಳ್ತಾನೆ. ಪುಣ್ಯಕೃತಾನ್ ಲೋಕಾನ್ ಪ್ರಾಪ್ಯ ಶಾಶ್ವತಿ ಸಮಾಹ ಉಷಿತ್ವ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟ ಸಹ ಅಭಿಜಾಯತೆ ಅಂತ ಫಲ ಹೇಳ್ದ. ಅರ್ಜುನನ ಪ್ರಶ್ನೆಗೆ ಇದು ಉತ್ತರ. ಅವನು ಮಾಡಿದಂಥ ಧ್ಯಾನದ ಯೋಗ ಇದೆಯಲ್ಲ, ಅದು ಸ್ವಲ್ಪ ಕಾಲನೇ ಮಾಡಿರಲಿ, ಮುಂದುವರಿಸ್ಲಿಕ್ಕೆ ಆಗಿಲ್ಲ ಅವನ ಕೈಯಲ್ಲಿ, ಬೇಡ. ಆದರೆ ಅದರ ಫಲವಾಗಿ ಸ್ವರ್ಗಲೋಕದಲ್ಲಿ ಬಹುಕಾಲದ ತನಕ ವಾಸದ ಫಲ ಇದೆ ಅಂತ ಅವನಿಗೆ. ವಾಸ ಸುಖ ಇದೆ, ಸ್ವರ್ಗಲೋಕ, ಇಹಲೋಕ ಅಲ್ಲ. ಪುಣ್ಯಕೃತಾನ್ ಲೋಕಾನ್ ಶಾಶ್ವತೀ ಸಮಾಹ ಅಂದರೆ ಪುಣ್ಯ ಸಂಪಾದನೆ ಮಾಡಿದ್ರಿಂದ ಪುಣ್ಯದಿಂದಲೇ ಪಡೆಯುವಂತಹ ಅನೇಕ ವರ್ಷಗಳ ಕಾಲ ವಾಸ ಮಾಡುವಂತಹ ಲೋಕ ಅವನಿಗಿದೆ ಅಂತ ಕೃಷ್ಣ ಅಭಯ ನೀಡಿದ. ಅದು ಒಂದು ಫಲ. ಅದನ್ನು ಅನುಭವಿಸ್ತಾನೆ ಮೊದಲು. ಪುಣ್ಯ ಖರ್ಚಾಯ್ತಲ್ಲ, ಆಮೇಲೆ ಏನಾಗ್ತಾನೆ? ನರಕಕ್ಕೆ ಹೋಗ್ತಾನ. ಯಾಕಂದರೆ ಬಿಟ್ಟಿದ್ದಲ್ಲ ಧ್ಯಾನ ಮಾಡೋದನ್ನು. ಧ್ಯಾನ ಮಾಡೋದು ಬಿಟ್ಟಿದ್ದರಿಂದ, ವೈರಾಗ್ಯ ಮತ್ತು ಅಭ್ಯಾಸದ ಉಪಾಯವನ್ನು ಬಿಟ್ಟಿದ್ದರಿಂದ ಅವನನ್ನು ಕೃಷ್ಣ ಕೊಟ್ಟ ಅವನಿಗೊಂದು ಬಿರುದೇನು ಅಂದರೆ, ಬಿರುದು ಅನ್ನಬಾರ್ದು, ಒಂದು ಶಬ್ದ, ಯೋಗಭ್ರಷ್ಟ ಅಂತ ಹೆಸರಂತ ಅವನಿಗೆ. ಯೋಗಭ್ರಷ್ಟ ಅಂತ ಕರೀತಾರೆ ಅವನು. ಈ ಭ್ರಷ್ಟ ಅನ್ನೋ ಶಬ್ದ ಸಾಮಾನ್ಯ ಲೋಕದೊಳಗೆ ನಿಂದೆಯಲ್ಲಿ ಆಡ್ತೇವೆ ನಾವು, ಬೈಗುಳಗಳು. ಏನು ಭ್ರಷ್ಟನಿದ್ದೀಯೋ ನೀನು ಅಂತ, ಅಂದರೆ ಬೈದರು ಅಂತ ಅರ್ಥ. ಶ್ರೀಕೃಷ್ಣ ಇಲ್ಲಿ ಸ್ವಲ್ಪ ಬೈದಿದ್ದಾನೆ ಅಂತ ಇಟ್ಕೋಬೇಕು, ಪೂರ್ಣ ಬೈದಿಲ್ಲ. ಅವನ ಕೈಯಲ್ಲಿ ಸಾಧ್ಯವಿತ್ತು, ಆದರೆ ಅವಾಗ ಅದನ್ನು ಅವನು ಮಾಡಲಿಲ್ಲ. ಆ ಕಾರಣಕ್ಕೆ ಅವನಿಗೆ ಭ್ರಷ್ಟ.
ಯೋಗ ಅಂದರೆ ಧ್ಯಾನ ಯೋಗ ಅಂತ ಅರ್ಥ. ಧ್ಯಾನ ಯೋಗ, ಯೋಗ ಅಂದರೆ ಅಭ್ಯಾಸ ಅಥವಾ ವೈರಾಗ್ಯ, ಅವೆಲ್ಲವೂ ಮಾಡಲಿಕ್ಕೆ ಅವಕಾಶ ಇದ್ದಾಗಲೂ ಕೂಡ ಅವನು ಅದರಿಂದ ಚ್ಯುತನಾದ. ಹಾಗಾಗಿ ಅವನಿಗೆ ಏನಂತ ಹೆಸರಿಟ್ಟರು ಅಂದರೆ ಯೋಗ ಭ್ರಷ್ಟ ಅಂತ ಹೆಸರಿಟ್ರಂತ. ಆದರೆ ಅಷ್ಟರ ತನಕ ಮಾಡಿದ್ದಕ್ಕಾದರೂ ಫಲ ಕೊಡಬೇಕು ಅನ್ನೋ ಕಾರಣಕ್ಕೆ ಬಹುಕಾಲದ ಸ್ವರ್ಗ ಸುಖವನ್ನು ನೀಡಿ ಭೂಮಿಯಲ್ಲಿ ಹುಟ್ಟುವಾಗ ಶ್ರೀಮತಾಂ ಗೇಹೆ ಅಭಿಜಾಯತೆ, ಅವರನ್ನು ನಾನು ಎಲ್ಲಿ ಹುಟ್ಟಿಸ್ತೇನೆ ಅಂತಾನೆ ಕೃಷ್ಣ, ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿಸ್ತಾನಂತ. ಶ್ರೀಮಂತ ಕುಟುಂಬದಲ್ಲಿ ಹುಟ್ಟೋದ್ರ ಹಿಂದೆ ಇದೆಲ್ಲ ಇದೆ ಅಂತ ವಿವರಣೆ ಕೊಡ್ತದೆ ಭಗವದ್ಗೀತೆ. ಹಾಗಾಗಿ ನಾವು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದೇವೆ ಅಂತಂದರೆ ಅದರ ಹಿಂದೆ ನಾವು ಯೋಗ ಭ್ರಷ್ಟರಾಗಿರ್ಬೋದೇನೋ ಅಂತ ಊಹಿಸ್ಲಿಕ್ಕೆ ತಪ್ಪಿಲ್ಲ. ಸುಮ್ಮನೆ ಹುಟ್ಟಲ್ಲ, ಕೃಷ್ಣ ಅದನ್ನು ಸ್ಪಷ್ಟಪಡಿಸಿದ್ದಾನೆ. ಇನ್ನೂ ಒಂದು ಹೇಳ್ತಾನೆ, ಅದು ಮುಂದಿನ ಶ್ಲೋಕದಲ್ಲಿದೆ. ಇದು ಒಂದು ಫಲ, ಅರ್ಜುನನ ಪ್ರಶ್ನೆಗೆ ಇದು ಒಂದು ಫಲ. ಹಾಗಾಗಿ ಒಂದು ವಾದ ಬೆಳ್ಕೊಂಡಿತ್ತಲ್ಲ, ಯಥೇಚ್ಛ ಭೋಗದ ಜೀವನ ನಡೆಸಿಬಿಡಬೇಕು, ಇದೆಲ್ಲ ನಮಗೆ ನೋಡಿದಾರೆ ಯಾರು, ಕೇಳಿದಾರೆ ಯಾರು, ನೀವೆಲ್ಲ ಕಣ್ಪಟ್ಟಿ ಕಟ್ಟಿಬಿಡ್ತೀರಿ, ಆ ವಾದಕ್ಕೆಲ್ಲ ಇಲ್ಲಿ ಬೇರೆ ಬೇರೆ ಕಡೆಯಲ್ಲೂ ಉತ್ತರ ಕೊಟ್ಟಿದೆ, ಇಲ್ಲೂ ಉತ್ತರ ಕೊಟ್ಟಿದ್ದಾನೆ ಕೃಷ್ಣ ಪರಮಾತ್ಮ. ಮನುಷ್ಯನಿಗೆ ಅರ್ಹತೆ ಮೀರಿದ ಭೋಗಾದಿಗಳು ಆರೋಗ್ಯಕ್ಕೂ ಹಾನಿಕರನೇ, ಪುಣ್ಯಕ್ಕೂ ಹಾನಿಕರ, ಪಾಪಕ್ಕೂ ಕಾರಣ, ನರಕಕ್ಕೂ ಕಾರಣ. ಇದೆಲ್ಲ ಕಾರಣಗಳನ್ನು ಪ್ರಮಾಣಬದ್ಧವಾಗಿ ಹೇಳ್ತಾರೆ, ಉದಾಹರಣೆ ಕೊಟ್ಟು ಹೇಳ್ತಾರೆ. ನಾಸ್ತಿಕರ ಆ ರೂಟನ್ನು ಅವಲಂಬಿಸ್ತಾರೆ, ಅವರಿಗೆ ಅದು ಅಭಿರುಚಿ ಜಾಸ್ತಿ ಆ ವಾದದಲ್ಲಿ. ಇತ್ತೀಚಿನ ಬಂದ ವಾದ ಏನಲ್ಲ ಇದು, ಹಿಂದೆ ಒಬ್ಬರು ಇದ್ರಂತ, ಅವ್ರ ಹೆಸರು ಚಾರ್ವಾಕ ಅಂತ. ಅದು ಮಹಾಭಾರತಾದಿಗಳಲ್ಲಿ ನಾಸ್ತಿಕವಾದವನ್ನು ಪ್ರವೃತ್ತಿ ಮಾಡೋದರಲ್ಲಿ ದೊಡ್ಡ ಪಾತ್ರ ಅವ್ರದ್ದೇ. ಅವರಿಗೆ ಅದು ಎಲ್ಲಿಂದ ಬಂತು, ಅದು ಅದ್ರ ಹಿಂದೆ ಯಾರು, ಅವ್ರು ಬೇರೆ ಯಾರಲ್ಲ, ಬೃಹಸ್ಪತ್ಯಾಚಾರ್ಯರು ಅಂತ ವಿವರಣೆ ಕೊಟ್ಟಿದ್ದಾರೆ. ದೇವಗುರುಗಳಾದ ಬೃಹಸ್ಪತಿಗಳೇ ಚಾರ್ವಾಕವಾದದ ಶ್ರೋತಾರರು. ಹಾಗಾಗಿ ಅವ್ರ ಮೂಲಕ ಅವರೇ ಸ್ರೋತಸ್ಸು. ಅದು ಭಗವಂತನ ಇಚ್ಛೆಯಂತೆ ಬೆಳೀತು ಭೋಗವಾದ. ಹೆಸರು ಬದಲಾಯಿಸ್ತಾ ಇರ್ತದೆ. ಮಾತ್ರೆನೇ ಅದು, ಕೈ ಇದೆ ಅಂದದಕ್ಕೆ ಶುಗರ್ ಕೋಟ್ ಮಾಡಿರ್ತಾರೆ ಅಷ್ಟೆ. ಹಂಗೆ ಇವತ್ತು ಪ್ರಪಂಚದೊಳಗೆ ಕೈ ಹತ್ತಬಾರ್ದು ಅಂತ ನೀವೇನಾದರೂ ಅಪ್ಪಿ ತಪ್ಪಿ ಹಿಂದೆನೇ ಈ ವಾದದ ಬಗ್ಗೆ ಚರ್ಚೆ ನಡೆದು ಹೋಗಿದೆ, ಇದು ಸರಿಯಲ್ಲ ಅಂತ ಅಂದುಬಿಟ್ರೆ ಅದಕ್ಕೆ ಹೆಸರು ಬದಲಾಯಿಸ್ತಾ ಇರ್ತಾರೆ, ಲೋಗೋ ಬದಲಾಯಿಸ್ದಂಗೆ. ಕಂಪ್ನಿ ಒಂದೇ ಕಾರ್ ತಯಾರು ಮಾಡೋದು, ಆದರೆ ಅದರದ್ದು ವ್ಯವಸ್ಥೆಯಲ್ಲಿ ಲೋಗೋ, ಹೆಸರು, ಲೇಬಲ್ಲು ಬದಲಾಯಿಸಿ ಮಾರಾಟ ಮಾಡ್ತಿರ್ತಾರೆ. ಹಾಗೆ ಜಗತ್ತಿನೊಳಗೆ ಇಂಥ ವಾದಗಳು ಹೆಚ್ಚು. ಅದಕ್ಕೆ ಕೃಷ್ಣ ಹಾನಿಕರ ಅಂತ ಅದಕ್ಕೆ ಹಿಂದೆನೇ ಹೇಳಿದಾನೆ. ಪ್ರಕೃತಕ್ಕೆ ಸಂಬಂಧಪಟ್ಟಂತೆ ಯೋಗಭ್ರಷ್ಟನಾದವನು ಶ್ರೀಮಂತ ಕುಲದಲ್ಲಿ ಜನ್ಮ ತಳಿತಾನೆ. ಹಾಗಾಗಿ ಅರ್ಜುನ ಮಧ್ಯದಲ್ಲಿ ಬಿಟ್ಟ ಅಂತನ್ನುವ ವ್ಯಥೆ ಪಡೋ ಕಾರಣ ಇಲ್ಲ. ಮತ್ತೆ ಪ್ರಯತ್ನ ಪಡಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಪುರಂದರದಾಸರ ಕಥೆ ಕೇಳ್ತೀವಿ. ಅವರು ಎಂಥ ಘನ ವ್ಯಕ್ತಿತ್ವ. ಕಾರಣಾಂತರದಿಂದ ಭೂಮಿಯಲ್ಲಿ ಎಲ್ಲಿ ಹುಟ್ಟಬೇಕಾಯಿತು? ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋಭಿಜಾಯತೆ. ಶ್ರೀಮಂತರ ಮನೆಯಲ್ಲಿ ಜನ್ಮ ತಳೆದ್ರು ಅಂತ ಕಥೆ ಕೇಳ್ತೇವಲ್ಲ. ಅಂಥೇಳಿ ಅವಳು ಸಾಧನೆ ನಿಂತೋಯ್ತಾ? ಸ್ವಲ್ಪ ದಿವಸ ಅಷ್ಟೇ. ಅಲ್ಲಿ ಇಲ್ಲಿ ವ್ಯಾಪಾರ ವಹಿವಾಟು. ಆಮೇಲೆ ಭಗವಂತ ಒಂದು ಸಣ್ಣ ಆಭರಣ, ತನ್ನ ಹೆಂಡತಿ ಹಾಕ್ಕೊಳ್ತಾ ಇದ್ದ ಒಂದು ಆಭರಣವನ್ನು ನಿಮಿತ್ತ ಮಾಡಿ ಮತ್ತೆ ಅವರನ್ನು ಸರಿದಾರಿಗೆ ತಂದ ಅಂತ ಕಥೆ ಕೇಳ್ತೇವೋ ಇಲ್ಲೋ? ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋಭಿಜಾಯತೆ. ದಾಸರ ಕಥೆಗಳಲ್ಲಿ ಮೊದಲಿನಿಂದಲೂ ಬಡವರಾಗಿದ್ದ ದಾಸರು ಕೆಲವರು, ಶ್ರೀಮಂತರಾಗಿ ಆಮೇಲೆ ಬಡತನವಾದರೂ ಸರಿ, ಸಿರಿತನವಾದರೂ ಸರಿ ಅಂತ ಹಾಡು ಹೇಳಿದ ದಾಸರು ಕೆಲವರು. ಇದರ ಹಿಂದೆ ಇವೆಲ್ಲ ಮಾತುಗಳು, ಗೀತೆದು ಅಲ್ಲೆಲ್ಲ ನಾವು ಅನ್ವಯ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಅರ್ಥ. ಇದು ಒಂದು ಫಲ. ಇನ್ನೊಂದು ಫಲ ಹೇಳ್ತಾರೆ. ಕೆಲವರು ಯೋಗಭ್ರಷ್ಟರಾದವರು ಯೋಗಿಗಳ ಕುಲದಲ್ಲೇ ಹುಟ್ಟೋ ಹಾಗೆ ಮಾಡ್ತಾನಂತೆ ಭಗವಂತ ಅವರನ್ನು. ಇದು ಮುಂದಿನ ಶ್ಲೋಕ 42. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ
ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಅಥವಾ ಇನ್ನೊಂದು ಪಕ್ಷದಲ್ಲಿ ಧೀಮತಾಂ ಯೋಗಿನಾಮೇವ ಕುಲೇ ಭವತಿ ಜನ್ಮ ಭವತಿ. ಧೀಮತಾಂ ಅಂದರೆ ಜ್ಞಾನಿಗಳು, ಜ್ಞಾನಿಗಳ ಕುಲದಲ್ಲಿ ಅವರಿಗೆ ಜನ್ಮ ಉಂಟಾಗ್ತದೆ, ಇಂಥ ಜನ್ಮ ಅವರಿಗೆ ಉಂಟಾಗ್ತದೆ. ಏತದ್ದಿ ದುರ್ಲಭತರಂ ಲೋಕೆ, ಜ್ಞಾನಿಗಳ ಕುಲದಲ್ಲಿ ಜನ್ಮ ತಳೆಯೋದು ಬಹಳ ದುರ್ಲಭ, ಅಷ್ಟು ಸುಲಭ ಅಲ್ಲ. ಶ್ರೀಮಂತರ ಮನೆಯಲ್ಲಿ ಹುಟ್ಟಬಹುದಂತೆ, ಜ್ಞಾನಿಗಳ ಮನೆಯಲ್ಲಿ ಹುಟ್ಟೋದು, ಕುಲದಲ್ಲಿ ಹುಟ್ಟೋದು ದುರ್ಲಭ. ಏತದ್ದಿ ದುರ್ಲಭತರಂ ಜನ್ಮ ಯದೀದೃಶಂ, ಬಹಳ ಕಷ್ಟ ಲಭ್ಯ. ಆದರೆ ಜನ್ಮಾಂತರದಲ್ಲಾದ ಆ ಒಂದು ಯೋಗಭ್ರಷ್ಟತೆಗೆ ಭಗವಂತ ಈ ಜನ್ಮದಲ್ಲಿ ಈ ಫಲ ಅವರಿಗೆ ಕೊಡ್ತೇನೆ ಅಂತ ಹೇಳಿದ್ದಾನೆ. ಇದು 42ನೇ ಶ್ಲೋಕದಿಂದ ನಾವು ತಿಳಿಬೇಕಾದ ಮತ್ತೊಂದು ಸಂದೇಶ. ಜ್ಞಾನಿಗಳು ಶ್ರೀಮಂತರು ಆಗಿರ್ತಾರೆ, ಬಡವರು ಆಗಿರ್ತಾರೆ. ಅವರು ಶ್ರೀಮಂತರೇ ಇರಬೇಕು, ಬಡವರೇ ಇರಬೇಕು ಅಂತೇನಿಲ್ಲ. ಮಂತ್ರಾಲಯ ಪ್ರಭುಗಳಿರಲಿಲ್ವೇ? ಮಂತ್ರಾಲಯ ಪ್ರಭುಗಳು ಪೂರ್ವಾಶ್ರಮದೊಳಗೆ ನಾವು ಕೇಳುವಂತೆ ಅವರು ಶ್ರೀಮಂತರಿದ್ದರು ಅಂತಿಲ್ಲ. ಹಾಗಾಗಿ ವ್ಯವಸ್ಥೆ ಬದಲಾಗಿರ್ತದೆ. ಭಾರೀ ಜ್ಞಾನಿಗಳ ಕುಲದಲ್ಲಿ ಜನ್ಮ ತಳಿತಾರೆ, ಇದು ಆಗ್ತದೆ. 43ನೇ ಶ್ಲೋಕದಲ್ಲಿ ಕೃಷ್ಣ ಎರಡೂ ಥರದ ಜನ್ಮ ಬಂದಾಗಲೂ ಅವರಿಗೆ ನಾನು ಮಾತ್ರ ಜನ್ಮಾಂತರದಲ್ಲಿ ಅವರು ಏನು ಮಾಡಿದ್ರು, ಎಲ್ಲಿಗೆ ಬಿಟ್ಟಿದ್ರು ಅದನ್ನು ಮುಂದುವರಿಸಲಿಕ್ಕೆ ಬೇಕಾಗೋ ಹಾಗೆ ಪ್ರೇರಣೆ ಮಾಡ್ತೇನೆ ಅಂತ ಮಾತ್ರ. ಇದಲ್ವೇ ಕರುಣೆ ಭಗವಂತಂದು? ನೋಡಿ ಈ ಶ್ಲೋಕದ ಅರ್ಥ. 43 ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೈಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರುನಂದನ. ಹೇ ಕುರುನಂದನ, ಅರ್ಜುನ, ತತ್ರ ಅವರು 2 ಜನ್ಮದಲ್ಲಿ ಬರ್ತಾರೆ ಅಂತಂದೆ. ಯೋಗಭ್ರಷ್ಟನಾದವನು ಶ್ರೀಮಂತನ ಮನೆಯಲ್ಲಿ ಜನ್ಮ ತಳಿತಾನೆ ಅಂತ ಒಂದು, ಅಥವಾ ಜ್ಞಾನಿಗಳ ಮನೆಯಲ್ಲಿ ಜ್ಞಾನಿಗಳ ಕುಲದಲ್ಲಿ ಜನ್ಮ ತಳಿತಾನೆ ಅಂತ ಹೇಳಿದ್ನಲ್ಲ. ತತ್ರ ಎರಡೂ ಕಡೆಯಲ್ಲೂ ಕೂಡ ಯಾವುದರಲ್ಲಿ ಆದರೂ ಬಂದಿರಲಿ, ಪೌರ್ವದೇಹಿಕಂ ಬುದ್ಧಿ ಸಂಯೋಗಂ ಲಭತೆ ಅಂತಂದ. ಪೌರ್ವದೇಹಿಕ ಅಂದರೆ ಹಿಂದಿನ ಜನ್ಮಗಳಲ್ಲಿ ಆತ ಏನು ಮಾಡಿದ್ದ, ಧ್ಯಾನ ಮಾಡಿದ್ದ, ಅದರ ಸಂಪರ್ಕಕ್ಕೆ ಮತ್ತೆ ಅವನನ್ನು ಬರೋ ಹಾಗೆ ಮಾಡ್ತಾನಂತೆ ಭಗವಂತ. ಇದು ದೇವರ ಕಾರುಣ್ಯ ಬಿಟ್ಟು ಇನ್ನೇನು ಹೇಳಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ. ನೋಡಿ, ನಮ್ಮದೆಲ್ಲ ಈ ಗೀತೆಯನ್ನು ಕೇಳುವಾಗ ನಾವೇನು ಹಾಗಾದರೆ ಅಂತ ಆಲೋಚನೆಗೆ ಭಗವದ್ಗೀತೆ ಹಚ್ತದೆ ನಮ್ಮನ್ನು. ಸುಮ್ಮನೆ ನಮ್ಮನ್ನು ಭಗವಂತ ನಮ್ಮ ಕಡೆಯಲ್ಲಿ ಓದಿಸುವ, ಕೇಳಿಸುವ, ಹೇಳಿಸುವ, ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳುವ, ಅರ್ಥ ಮಾಡಿದ್ದನ್ನು ಮನನ ಮಾಡಿದಾಗ ಹೀಗೆ ನಿರ್ಧಾರ ತಗೊಳ್ಬೋದಲ್ಲ ಈ ವಿಷಯವನ್ನು ಅಂತ ನಿಶ್ಚಯಿಸಿಕೊಳ್ಳುವ ತಿಳುವಳಿಕೆ ಸುಮ್ಮನೆ ಬರಲ್ಲ. ಇದೆಲ್ಲ ಪೌರ್ವದೈಹಿಕಂ, ಜನ್ಮಾಂತರಗಳಲ್ಲಿ ಆದದ್ರದ್ದೇ ಮತ್ತೆ ಮತ್ತೆ ನಮಗದನ್ನು ಸಂಪರ್ಕಕ್ಕೆ ತರಿಸ್ತಾನೆ. ಯತತೆ ಚ ತತೋ ಭೂಯಃ, ಒಂದು ಹಂತಕ್ಕೆ ಬಂದಾಗ ಭಗವಂತ ಪ್ರೇರಣೆ ಮಾಡಿದರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪ್ರಯತ್ನಕ್ಕಿಂತಲೂ ಹೆಚ್ಚು ಪ್ರಯತ್ನ ಈ ಜನ್ಮದಲ್ಲಿ ಸಿದ್ಧಿ ಪಡೀಲಿಕ್ಕೆ ಮಾಡ್ತಾನಂತೆ. ಮತ್ತೆ ಅದನ್ನು ಭಗವಂತನೇ ಯೋಜನೆ ಮಾಡ್ತಾನೆ. ನೋಡಿ, ಯತತೆ ಚ ತತೋ ಭೂಯಃ ಯತತೆ ಸಂಸಿದ್ಧೌ ಕುರುನಂದನ. ಧ್ಯಾನ ಸಂಪೂರ್ತಿ ಮಾಡಬೇಕು, ಅರ್ಧ ಆಗಿಬಿಟ್ಟಿದೆ, ಅದು ತಡೆ ಹಿಡಿದ್ಬಿಟ್ಟು ಏನೋ ಮಾಡ್ಕೊಂಡು ಬಿಟ್ಟೆ ಅಂತ ಆ ಕಳಕಳಿ ಇದ್ದದ್ರಿಂದ ಈ ಜನ್ಮಕ್ಕೆ ಬಂದಾಗ ಆತನಿಗೆ ಅದನ್ನು ಸಂಪೂರ್ತಿಗೊಳಿಸ್ಕೊಳ್ಳಿಕ್ಕೆ ಅದಕ್ಕಿಂತಲೂ ಹೆಚ್ಚಿನ ಪ್ರಯತ್ನ ಮಾಡೋ ಹಾಗೆ ಮಾಡಿಬಿಡ್ತಾರಂತೆ. ಇದು ಸಾಧನ ಮಾಡಿಕೊಳ್ಳುವವರಿಗೆ ಬೇಕಾದ ಅತ್ಯಂತ ಪ್ರಮುಖವಾದ ವಿಷಯ. ಹಾಗಾಗಿ ನಾವು ಗೀತೆಯನ್ನು ಅಧ್ಯಯನ ಮಾಡುವಾಗ ಈ ಎಚ್ಚರದಿಂದ ಅಧ್ಯಯನ ಮಾಡಬೇಕು. ನಮ್ದು ಎಷ್ಟು ಸಾಧನೆ ಮಾಡಿಸಿರ್ತಾನೆ, ಎಷ್ಟು ಉಳಿಸಿರ್ತಾನೆ, ಎಷ್ಟು ಮುಂದೆ ಮಾಡಿಸ್ಲಿಕ್ಕಿರ್ತಾನೆ, ಎಲ್ಲ ಅವನ ಕೈಯಲ್ಲಿರ್ತದೆ. ಜನ್ಮಗಳೆಲ್ಲ ಅವನ ಕೈಯಲ್ಲಿರ್ತಾನೆ. ನೆನಪು ಮರವು ಅವನ ಕೈಯಲ್ಲಿರ್ತದೆ. ನಮ್ಮನ್ನು ದಾರಿಯಲ್ಲಿ ತರೋದು, ದಾರಿಯಿಂದ ಬಿಡಿಸೋದು ಅವನ ಕೈಯಲ್ಲಿರ್ತದೆ. ಅಷ್ಟು ಸುಲಭ ಇಲ್ಲ.
ಅದು ಯಾವುದು ನಮ್ಮ ಕೈಯಲ್ಲಿಲ್ಲ. ಅದನ್ನು ಮಾಡಿಸ್ತೇನೆ ಅಂತಾನೆ ಭಗವಂತ. ಯತತೇಚ ತಥೋ ಭೂಯ ಸಂಸಿದ್ಧವು ಕುರುನಂದನ. ಇದು 43ನೇ ಶ್ಲೋಕದಿಂದ ನಮಗೆ ತಿಳಿಸ್ತಾ ಇರುವಂತಹ ಅಭಿಪ್ರಾಯ. 44ರಲ್ಲಿ ಹಿಂದೆ ಮಾಡಿದ ಅಭ್ಯಾಸಕ್ಕಿಂತಲೂ ಹೆಚ್ಚು ಮಾಡ್ತಾನಲ್ಲ ಪ್ರಯತ್ನ, ಆವಾಗ ಅದರ ವಿವರಣೆಯನ್ನು ಕೊಡ್ತಾನೆ. ಮತ್ತೆ ಪೂರ್ವಾಭ್ಯಾಸ ವಶೋಪಿ ಹ್ರಿಯತೆ ಧ್ಯಾನಾದೌ ಬುದ್ಧಿಪೂರ್ವಂ ಪ್ರವೃತ್ತಿಹೀನೋಪಿ ಪೂರ್ವಾಭ್ಯಾಸವಶಾತ್ ಧ್ಯಾನಾದಿಕರ್ಮಣಿ ಪ್ರವರ್ತತೆ ಇತ್ಯರ್ಥ ಅಂತಾರೆ. ಕೃಷ್ಣ ಹೇಳ್ತಾನೆ, ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಶಬ್ದ ಬ್ರಹ್ಮಾತಿ ವರ್ತತೆ. ಈಗ ಆ ವ್ಯಕ್ತಿ, ಆ ಸಾಧಕನಾದವನು ಹೀಗೆ ಈ ಜನ್ಮದಲ್ಲಿ ಬಂದದ್ದರಿಂದ ಅವನಿಗೆ ಪೂರ್ವಾಭ್ಯಾಸವನ್ನು ಮತ್ತೆ ಉಂಟು ಮಾಡ್ತಾನೆ. ಮಾಡಿದ್ರಿಂದ ಧ್ಯಾನದಲ್ಲಿ ಮೊದಲಿನಿಗಿಂತಲೂ ಹೆಚ್ಚು ಪ್ರಯತ್ನ ಮಾಡ್ತಿರ್ತಾನೆ. ಅವಶೋಪಿ ಜಿಜ್ಞಾಸುರಪಿ, ಕೇವಲ ಯೋಗ ಜ್ಞಾನೇಚ್ಛು ಅಲ್ಲ, ಅವನು ಜ್ಞಾನ ಬೇಕು ಅಂತ ಅಪೇಕ್ಷೆ ಪಡ್ತಿರ್ತಾನೆ. ಹಾಗಾಗಿ ಜಿಜ್ಞಾಸು ಅಪಿ ಶಬ್ದ ಬ್ರಹ್ಮಾತಿ ವರ್ತತೆ. ಸ್ವಲ್ಪ ಕಾಲದ ತನಕ ಅವನು ಯೋಗಾನುಷ್ಠಾನದಲ್ಲಿ ಅತಿಶಯಿತ ಪರಿಪಕ್ವತೆ ಬರಲಿಕ್ಕೆ ಬೇಕಾಗುವ ಹಾಗೆ ಭಗವಂತ ಪ್ರೇರಣೆ ಮಾಡಿಬಿಡ್ತಾನಂತವನು. ಇದು ದೇವರ ಕರುಣೆ. ಅಷ್ಟು ಸುಲಭವಾಗಿ ನಮಗೆ ಮಾಡಿಕೊಳ್ಳಿಕ್ಕಾಗಲ್ಲ ಅಂತ ಗೊತ್ತು ಅವನಿಗೆ. ಹಾಗಾಗಿ ಜಿಜ್ಞಾಸು ಅಪಿ ಕೇವಲಂ ಯೋಗಜ್ಞಾನೇಚ್ಛು ಅಪಿ ಶಬ್ದ ಬ್ರಹ್ಮ ಅತಿವರ್ತತೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಅಂದರೆ ಮುಕ್ತನಾಗ್ತಾನೆ ಅಂತ ಅಭಿಪ್ರಾಯ. ಸ್ವಲ್ಪ ಕಾಲ ಯೋಗಾನುಷ್ಠಾನ ಮಾಡಿದವನಿಗೇನೇ ಭಗವಂತ ಈ ಪರಿ ಮಾಡ್ತಾನಂತೆ, ಇನ್ನು ನಿರಂತರ ಮಾಡಿದವನನ್ನು ಭಗವಂತ ಎಷ್ಟು ಕರುಣೆಯಿಂದ ತನ್ನ ಬಳಿಗೆ ಕರೆದುಕೊಳ್ಳಿಕ್ಕೆ ಸಾಧ್ಯ, ಎಷ್ಟು ಪರಿಯಿಂದ ಅವನನ್ನು ರಕ್ಷಣೆ ಮಾಡ್ತಾನೆ, ಇದನ್ನು ಯೋಚನೆ ಮಾಡ್ರಿ ಅಂತಾರೆ. ಇದು 44ನೇ ಶ್ಲೋಕದಲ್ಲಿ ನಮಗೆ ಅನುಸಂಧಾನ ಮಾಡಿಸ್ತಾ ಇರುವ ಅಭಿಪ್ರಾಯ. ಮಂತ್ರಾಲಯ ಪ್ರಭುಗಳು ಈ ಶ್ಲೋಕಕ್ಕೆ ಬರೆಯುವಾಗ ಹೀಗೆ ಹೇಳ್ತಾರೆ, ಪೂರ್ವಾಭ್ಯಾಸೇನ ತೇನೈವ ಪೂರ್ವಾಭ್ಯಾಸೇನ ಅವಶೋಪಿ ಸನ್ ಹ್ರಿಯತೆ ಧ್ಯಾನಾದೋ ಬುದ್ಧಿಪೂರ್ವಂ ಸ್ವರಸತೆಯ ಪ್ರವೃತ್ತಿಹೀನೋಪಿ ಪೂರ್ವಾಭ್ಯಾಸ ವಶಾತ್ ಧ್ಯಾನಾದಿಕರ್ಮಣಿ ಪ್ರವರ್ತತೆ ಇತ್ಯರ್ಥ. ಈ ವಿಷಯ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿದೆ. ಹಿಂದೆ ಮಾಡಿದ ಅಭ್ಯಾಸದಿಂದ ಅವಶೋಪಿ ಅಂದರೆ ಪರವಶನಾಗಿ ಮಾಡೋದಕ್ಕೆ ವಶ ಅಂತ ಕರೀತಾರೆ. ಇಲ್ಲಿ ಅವಶೋಪಿ ಬುದ್ಧಿಪೂರ್ವಂ ಸ್ವರಸತೆಯ ಪ್ರವೃತ್ತಿಹೀನೋಪಿ ಅಂತ ಅರ್ಥ. ಬುದ್ಧಿಪೂರ್ವಕವಾಗಿ ಸ್ವರಸವಾಗಿ ಪ್ರವೃತ್ತಿಯನ್ನು ಮಾಡದೇ ಹೋದರೂ ಪೂರ್ವಾಭ್ಯಾಸದ ಪ್ರಭಾವದಿಂದಲೇ ಧ್ಯಾನ ಕರ್ಮದಲ್ಲಿ ಪ್ರವೃತ್ತಿ ಆಗಿಬಿಡ್ತದಂತ. ಅಂದರೆ ಪ್ರಾರಂಭದಲ್ಲಿ ಹಿಂದಿನ ಜನ್ಮದಲ್ಲಿ ಎಷ್ಟೆಲ್ಲ ಪ್ರಯಾಸ ಪಟ್ಟಿರ್ತಾನಲ್ಲ, ಈ ಜನ್ಮದಲ್ಲಿ ಅಷ್ಟು ಪ್ರಯಾಸ ಪಡಬೇಕಾಗಿಲ್ಲ. ಕೂತ್ ಕೂಡಲೇ ಭಗವಂತನ ಧ್ಯಾನ ಮಾಡಬೇಕಾ, ಧ್ಯಾನಕ್ಕೆ ಹೋಗೇ ಬಿಡ್ತಾನೆ. ಅವನಿಗೆ ಆ ಅಭ್ಯಾಸ ಆಗಿರ್ತದೆ. ಯಾಕಂದ್ರೆ ಟ್ರೈನಿಂಗ್ ಆಗೋ ಪರಿಸ್ಥಿತಿ ಇಲ್ಲಲ್ಲ ಅವನಿಗೆ, ಟ್ರೈನಿಂಗ್ ಆಗೋಗಿದೆ ಹಿಂದಿನ ಜನ್ಮದಲ್ಲೇನೆ. ಜನ್ಮಾಂತರದಲ್ಲಿ ಆದಂಥ ಟ್ರೈನಿಂಗಿನ ಪ್ರಭಾವದಿಂದಲೇ ಈ ಜನ್ಮದಲ್ಲಿ ಅದರಲ್ಲಿ ಪ್ರವೃತ್ತಿ ಮಾಡಿಬಿಡ್ತಾನೆ. ಅಂಥವನಿಗೂ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ. ಅನುಗ್ರಹ ಮಾಡ್ತಾನೆ ವಿಶೇಷವಾಗಿ. ಹೀಗೆ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಕಿಂಚಿತ್ ಕಾಲಂ ಯೋಗಾನುಷ್ಠಾತ, ಸ್ವಲ್ಪ ಕಾಲ ಯೋಗವನ್ನು ಅನುಷ್ಠಾನ ಮಾಡಿದವನನ್ನು ಬಿಡ್ತಾನ? ಬಿಡಲ್ಲ, ಅವನಿಗೂ ಮುಕ್ತಿಯನ್ನು ಕೊಟ್ಟೇ ಕೊಡ್ತಾನೆ ಅಂತ 44ನೇ ಶ್ಲೋಕದಲ್ಲಿ ಕೃಷ್ಣ ಅಭಿಪ್ರಾಯವನ್ನು ಪಡ್ತಾನೆ. 45, 46 ಇನ್ನೂ ಒಂದು ಹೇಳ್ತಾರೆ.
ಜಿಜ್ಞಾಸುರಪಿ ಅಂತಂದ್ರೆ ಅಭಿಪ್ರಾಯ ಹೀಗೆ ಮಾಡಿದ್ದಾರೆ. ಯೋಗಸ್ಯ ಜಿಜ್ಞಾಸು ಇದು ನಮಗೆ ಬೇಕಾದಂಥ ವಿಷಯ. ಇವಾಗ ಈಗ ನಮಗೆ ಯೋಗದಲ್ಲಿ ತೊಡಗೇ ಇಲ್ಲ ನಾವ್ಯಾರು. ನಾವೆಲ್ಲಿ ಧ್ಯಾನ ಯೋಗದಲ್ಲಿ ತೊಡಗಿದೆ ರೂಪ? ಇನ್ನೂ ತೊಡಗೇ ಇಲ್ಲ. ಆದರೆ ನಮಗೊಂದು ಯೋಗದ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇದೆ. ಅದೇನೋ ಇದೆಯಲ್ಲ, ಅದ್ರ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇದೆ ಅಲ್ಲ, ಜಿಜ್ಞಾಸೆ ಇದೆಯಲ್ಲ, ಅದಕ್ಕೆ ಯೋಗಸ್ಯ ಜಿಜ್ಞಾಸು ಅಂತ ಕರೀತಾರೆ. ನಾನು ಯೋಗದ ಬಗ್ಗೆ ಒಂದಿಷ್ಟು ಅರ್ಥ ಮಾಡಿಕೊಳ್ಬೇಕು, ಅದಕ್ಕೆ ಯಾರಾದರೂ ನನಗೊಂದಿಷ್ಟು ತಿಳುವಳಿಕೆ ಕೊಡಲಿ ಅಂತ ಮಾಡ್ತಿರ್ತೇವಲ್ಲ ಜಿಜ್ಞಾಸೆ, ಅವನಿಗೆ ಭಗವಂತ ಅನುಗ್ರಹ ಮಾಡ್ತಾನಂತೆ. ಅದನ್ನು ಹೇಳಿದರು. ಯೋಗಸ್ಯ ಜಿಜ್ಞಾಸು ಅಪಿ ಶಬ್ದ ಬ್ರಹ್ಮ ಅನುವರ್ತತೆ, ಅಂಥವನನ್ನೇ ಅನುಗ್ರಹಿಸ್ತಾನೆ ಅಂದಮೇಲೆ ಇನ್ನು ಸ್ವಲ್ಪ ಹೊತ್ತು ಯೋಗವನ್ನೇ ಮಾಡಿದವ, ಧ್ಯಾನ ಯೋಗವನ್ನೇ ಮಾಡಿದವ, ಅವನನ್ನು ಬಿಡ್ತಾನ? ಹೀಗೆ ಕೈಮುತ್ಯ ನ್ಯಾಯದಿಂದ ಕೃಷ್ಣ ಯೋಗ ಸ್ವಲ್ಪ ಕಾಲ ಮಾಡಿದವನಿಗೆ ಮುಕ್ತಿ ಕೊಟ್ಟೇ ಕೊಡ್ತಾನೆ ಅಂತ ಈ ಮಾತಿನಲ್ಲಿ ಹೇಳ್ದ ಅಂತ ವ್ಯಾಖ್ಯಾನ ಮಾಡ್ತಾರೆ ಮಹಾನುಭಾವರು. ಇದು 44ನೇ ಶ್ಲೋಕ. 45, 46ರಲ್ಲಿ ಯೋಗ ಜಿಜ್ಞಾಸಾ ಮಾತ್ರೇಣ ಮುಕ್ತಿಶ್ಚೇತ್ ತದನುಷ್ಠಾನಂ ವ್ಯರ್ಥಂ ಇತ್ಯತೋ ನತಾವನ್ ಮಾತ್ರೇಣ ಮುಕ್ತಿರಪಿ ನತು ಅನೇಕ ಜನ್ಮನಿ ಇತ್ಯಾಹ. ಅಪಿತು ಅನೇಕ ಜನ್ಮನಿ. ಈ ಶ್ಲೋಕ ಕೇಳಿದಾಗ ಏನು ಅನ್ನಿಸ್ತದೆ? ಯೋಗದ ಬಗ್ಗೆ ಜಿಜ್ಞಾಸ ಮಾಡಿದ್ರೇ ದೇವರು ಮುಕ್ತಿ ಕೊಟ್ಬಿಡ್ತಾನೆ ಅಂತ ಹೇಳಿಬಿಟ್ಟ. ಹಾಗಾದರೆ ನಮಗೇನಾಯ್ತು? ಇನ್ನು ನಾಳೆಯಿಂದ ನಾವು ಜಿಜ್ಞಾಸ ಮಾಡ್ತಾ ಇದ್ಬಿಡೋಣ, ಮುಕ್ತಿ ಸಿಗ್ತದಲ್ಲ. ಅನುಷ್ಠಾನಕ್ಕಿಂತ ಜಿಜ್ಞಾಸ ಮಾಡೋ ಹಂತ ಇದೆಯಲ್ಲ, ಸುಲಭ ಅದು. ಹಾಗಾಗಿ ಯೋಗ ಜಿಜ್ಞಾಸ ಮಾತ್ರದಿಂದ ಮುಕ್ತಿ ಸಿಗೋದಾದರೆ ಅನುಷ್ಠಾನ ಮಾಡೋದೇ ವ್ಯರ್ಥ, ಬೇಕಿಲ್ಲ. ಜಿಜ್ಞಾಸಕ್ಕೂ ದೇವರು ಒಲಿತಾನಲ್ಲ. ಅದಕ್ಕಂತಾರೆ ನ ತಾವನ್ ಮಾತ್ರೇಣ ಮುಕ್ತಿ, ಬರೀ ಜಿಜ್ಞಾಸ ಮಾಡೋಣದ್ರಿಂದ ಮುಕ್ತಿ ಸಿಗಲ್ಲಪ್ಪ. ಅಪಿತು ಅನೇಕ ಜನ್ಮನಿ, ಅನೇಕ ಜನ್ಮದಲ್ಲಿ ಆಗಬೇಕಂತ. ಅಂದರೆ ಯೋಗದ ಬಗ್ಗೆ ಜಿಜ್ಞಾಸೆ ಅನೇಕ ಜನ್ಮದಲ್ಲಿ ಆಗಿರಬೇಕು. ಆಮೇಲೆ ಯೋಗದ ಪ್ರಯತ್ನ ಅನೇಕ ಜನ್ಮದಲ್ಲಿ ಆಗಿರಬೇಕು. ಅಂದರೆ ಇದಕ್ಕೆ ಜನ್ಮಾಂತರಗಳು, ಅಂದರೆ ಇದಕ್ಕೆ ಎಷ್ಟು ಟೈಮ್ ಇದೆ ಅಂತ ಯೋಚನೆ ಮಾಡಬೇಕೀಗ ಇದಕ್ಕೆ. ಅದಕ್ಕೆ ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ವಿಷಃ ಅನೇಕ ಜನ್ಮ ಸಂಸಿದ್ಧ ತತೋ ಯಾತಿ ಪರಾಂಗತಿಂ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ಇದು 45, 46ನೇ ಶ್ಲೋಕ. ಇದರ ಅಭಿಪ್ರಾಯ ತಿಳ್ಕೊಂಡ್ಬಿಡೋಣ. ಪ್ರಯತ್ನಾದ್ಯತಮಾನಸ್ತು, ಯಾರು ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ, ಪ್ರಯತ್ನಾದ್ಯತಮಾನಸ್ತು ಅಂದರೆ ಪ್ರಯತ್ನಂ ಕುರ್ವನ್ ತಥೋ ಪ್ರಯತ್ನಾತ್ ಯೋಗಿ ಧ್ಯಾನ ಯೋಗವಾನ್ ಸಂಶುದ್ಧ ಕಿಲ್ಬಿಷಃ ಅಂತಾನೆ. ಮನುಷ್ಯ ಪ್ರಯತ್ನ ಮಾಡ್ತಾ ಮಾಡ್ತಾ ಧ್ಯಾನ ಯೋಗದಲ್ಲಿ ಪ್ರವೇಶ ಮಾಡ್ತಾನೆ. ಧ್ಯಾನ ಯೋಗವನ್ನು ಮಾಡ್ತಾ ಒಳಗಿರುವಂತಹ ತನ್ನ ಪಾಪಗಳನ್ನು, ಕಿಲ್ಬಿಷಗಳನ್ನು ದೂರ ಮಾಡಿಕೊಳ್ತಾನೆ. ಅನೇಕ ಜನ್ಮ ಸಂಸಿದ್ಧ, ಅನೇಕ ಜನ್ಮಗಳು ಆದ ಮೇಲೆ ಅವನು ಅಪರೋಕ್ಷ ಜ್ಞಾನಿ ಆಗ್ತಾನಂತ. ಅಂದರೆ ಅಪರೋಕ್ಷ ಜ್ಞಾನ ಒಂದೇ ಜನ್ಮಕ್ಕೆ ಗಿಟ್ಟಿಸ್ಕೊಳ್ಳಿಕ್ಕೆ ಬರುವಂಥದ್ದಲ್ಲ. ಅದರ ಹಿಂದೆ ಧ್ಯಾನ ಯೋಗ ಎಷ್ಟೋ ಜನ್ಮಗಳಲ್ಲಿ ನಡೆದಿರಬೇಕು, ಅದರ ಹಿಂದೆ ಪ್ರಯತ್ನ ಎಷ್ಟೋ ಜನ್ಮಗಳಲ್ಲಿ ನಡೆದಿರಬೇಕು. ಆಮೇಲೆ ಅವನು ಅಪರೋಕ್ಷ ಜ್ಞಾನಿ ಆಗಿ ಭಗವಂತನನ್ನು ಕಾಣ್ತಾನೆ ಹೊರತು ಇದೆಲ್ಲ ಒಂದು ಜನ್ಮದ ಪ್ರೊಸೆಸ್ಸು ಅಂತ ಮಾತ್ರ ಅರ್ಜುನ ಭಾವಿಸಬೇಡ. ಹಾಗಾಗಿ ಜನ್ಮ ಜನ್ಮಾಂತರಗಳು ತಡೆ ಇದ್ದದ್ದಿದ್ದೇ ಅದನ್ನು ಗಮನಿಸಲೇಬೇಕು, ಎಲ್ಲರೂ ಅದನ್ನು ಒಪ್ಪಿಕೊಳ್ಳೇಬೇಕು ಅಂತ ಈ ಶ್ಲೋಕದ ಅಭಿಪ್ರಾಯ. ಅದು ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ವಿಷಃ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿಂ ಅಂತ ಈ ಮಾತನ್ನು ಹೇಳಿದೆ. ಇನ್ನೆರಡು ಶ್ಲೋಕ ಇದೆ, 46, 47. ಯೋಗವನ್ನು ಹೆಚ್ಚು ಭಗವಂತ ಶ್ಲಾಘನೆ ಮಾಡ್ತಾನೆ. ಎಲ್ಲರೂ ಯೋಗಿ ಆಗಲಿ ಅಂತ ಅಪೇಕ್ಷೆ ಪಡ್ತಾನೆ. ತನ್ನ ಭಕ್ತರನ್ನು ಯೋಗಿಗಳಾಗಲಿ ಅಂತ ದೇವರ ಅಪೇಕ್ಷೆ ಪಡ್ತಾನೆ. ತಪಸ್ವಿಭ್ಯೋ ಅಧಿಕ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕ
ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾತ್. ಮೂವರನ್ನು ಹೇಳಿದ್ದಾರೆ. ತಪಸ್ವಿಗಳು, ಜ್ಞಾನಿಗಳು, ಕರ್ಮಿಗಳು. ಕರ್ಮಿಗಳು ಅಂದರೆ ಕರ್ಮ ಮಾಡೋರು. ಯೋಗಿ ಆದವನು ತಪಸ್ವಿಗಿಂತಲೂ ಶ್ರೇಷ್ಠ, ಜ್ಞಾನಿಗಿಂತಲೂ ಶ್ರೇಷ್ಠ, ಕರ್ಮಿಗಿಂತಲೂ ಶ್ರೇಷ್ಠ ಅಂತ ಅಂದ್ಬಿಟ್ಟ ಕೃಷ್ಣ. ಹಾಗಾಗಿ ಅರ್ಜುನ ನೀನು ಯೋಗಿ ಆಗು, ನೀನು ಯೋಗಿ ಆಗು ಅಂತ ಕೃಷ್ಣ ಕರೆ ಕೊಡ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ತಪಸ್ವಿಗಿಂತಲೂ ಯೋಗಿ ಶ್ರೇಷ್ಠ ಅಂದರೆ ತಪಸ್ವಿ ಅಂದರೆ ಯಾರು? ಅದಕ್ಕೆ ವಿವರಣೆ ಕೊಡುವಾಗ ಕೃಚ್ಛ್ರ, ಚಾಂದ್ರಾಯಣಾದಿ ವ್ರತಗಳನ್ನು ಮಾಡ್ತಾ ಇರ್ತಾರಲ್ಲ ಅವರಿಗೆ ತಪಸ್ವಿ ಅಂತ ಕರೀತಾರಂತೆ. ಕೃಚ್ಛ್ರ ಚಾಂದ್ರಾಯಣಾದಿ ವ್ರತಗಳನ್ನು ಅನುಷ್ಠಾನ ಮಾಡುವರೇ ತಪಸ್ವಿಗಳು. ಅವರಿಗಿಂತಲೂ ಭಗವಂತನ ಧ್ಯಾನ ಯೋಗ ಮಾಡೋನಿದ್ದಾನಲ್ಲ ಅವನು ಶ್ರೇಷ್ಠ ಅಂತ ಅಭಿಪ್ರಾಯ. ಇನ್ನೊಂದು ಜ್ಞಾನಿಗಿಂತಲೂ ಶ್ರೇಷ್ಠ ಅಂತ ಕೃಷ್ಣ ಹೇಳಿದ್ನಲ್ಲ, ಅದಕ್ಕೆ ವಿವರಣೆ ಕೊಡ್ತಾರೆ. ತಪಸ್ವಿಭ್ಯೋ ಕೃಚ್ಛ್ರ ಚಾಂದ್ರಾಯಣಾದಿ ತಪೋಯುಕ್ತೇಭ್ಯ ಯೋಗಿ ಶ್ರೇಷ್ಠ, ಅಯೋಗಿ ಜ್ಞಾನಿಭ್ಯ ಅಪಿ ಯೋಗಿ ಧ್ಯಾನಾನುಷ್ಠಾತ ಶ್ರೇಷ್ಠ. ಭಾರಿ ಜ್ಞಾನಿ ಇದ್ದಾನೆ, ಆದರೆ ಭಗವಂತನ ಧ್ಯಾನ ಮಾಡ್ತಾ ಇಲ್ಲ, ಬರೀ ಆಡಂಬರ. ನೋಡಿದ್ರೆ ಒಳಗೆ ಜ್ಞಾನ ಇದೆ, ಮತ್ತೆ ಜ್ಞಾನ ಇಲ್ಲ ಅಂತಲ್ಲ, ಜ್ಞಾನ ಇದೆ, ಯೋಗ ಇಲ್ಲ. ಇವತ್ತು ಲೋಕದಲ್ಲಿ ಸಾಕಷ್ಟು ಜನ ಜ್ಞಾನಿಗಳಾಗಿದ್ದಾರೆ, ಆದರೆ ಒಳಗಡೆಯಲ್ಲಿ ಯೋಗ ಇಲ್ಲ. ಯೋಗ ಅಂದರೆ ಧ್ಯಾನ ಯೋಗ ಅಂತ ಅರ್ಥ. ಧ್ಯಾನ ಮಾಡಲ್ಲ ಸರಿಯಾಗಿ, ಧ್ಯಾನಾನುಷ್ಠಾನದಿಂದ ವಂಚಿತರಾಗಿದ್ದಾರೆ. ಹಾಗಾಗಿ ಅಯೋಗಿ ಜ್ಞಾನಿಗಳಿಗಿಂತಲೂ ಧ್ಯಾನಾನುಷ್ಠಾನ ಮಾಡುವುದು ಶ್ರೇಷ್ಠ ಅಂತ ಅಭಿಪ್ರಾಯ. ಕರ್ಮಿಭ್ಯಶ್ಚ, ಕರ್ಮಿಗಿಂತಲೂ ಕರ್ಮವನ್ನು ಆಚರಣೆ ಮಾಡ್ತೇನೆ ಅಂತ ಸದಾ ಕರ್ಮಠನಾಗಿರ್ತಾನೆ, ಅವನು ಧ್ಯಾನನೇ ಮಾಡ್ತಿರಲ್ಲ. ಆ ಕರ್ಮಠನಿಗಿಂತಲೂ ಯೋಗಿ ದಿನನಿತ್ಯ ಧ್ಯಾನ ಯೋಗವನ್ನು ಅನುಷ್ಠಾನ ಮಾಡುವನು ಅತ್ಯಂತ ಶ್ರೇಷ್ಠ ಅರ್ಜುನ. ಹಾಗಾಗಿ ನೀನು ಕೂಡ ಯೋಗಿಯಾಗು ಅಂತ ಯೋಗಿ ಆಗಲಿಕ್ಕೆ ಈ ಶ್ಲೋಕದಲ್ಲಿ ಕೃಷ್ಣ ಕರೆ ಕೊಟ್ಟ. ಇದು 46ನೇ ಶ್ಲೋಕ. ನಮ್ಮನ್ನು ಕೃಷ್ಣ ನಮ್ಮಿಂದ ಏನು ಬಯಸ್ತಿದ್ದಾನೆ ಅನ್ನೋದು ಅರ್ಥ ಆಗ್ತದೆ. ಕೊನೆಯ ಶ್ಲೋಕ 47. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇಯುಕ್ತತಮೋ ಮತಃ ಇತಿ ಈ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಆತ್ಮಸಂಯಮಯೋಗೋ ನಾಮ 6ಠೋಧ್ಯಾಯ. ಧ್ಯಾನವಂತ ಒಬ್ಬನೇ ಇರ್ತಾನೆ ಅಂತ ಭಾವಿಸ್ಬೇಡ, ಒಂದೇ ಥರ ಇರ್ತಾರೆ ಅಂತ ಭಾವಿಸ್ಬೇಡ, ಅವರಲ್ಲಿ ತಾರತಮ್ಯ ಇದೆ ಅಂತ. ಧ್ಯಾನವತ್ಸ್ವಪಿ ತಾರತಮ್ಯಂ ಆಹ. ಕೃಷ್ಣ ಈ ಶ್ಲೋಕದಲ್ಲಿ ಹೇಳೋದು ಅದನ್ನು. ಅವನು ಮಾಡುವ ಧ್ಯಾನ, ಇವನು ಮಾಡುವ ಧ್ಯಾನ, ಇವನು ಮಾಡುವ ಧ್ಯಾನ ದೇವರದ್ದೇ ಇರ್ಬೋದು, ಆದರೆ ಅವರಲ್ಲೇ ಮತ್ತೆ ತರತಮ ಭಾವ ಇದೆ ಅಂತ. ಅದನ್ನು ಅರ್ಥಕೊಳ್ಬೇಕು. ಯೋಗಿನಾಮಪಿ ಸರ್ವೇಷಾಂ, ಯೋಗಿನಾಮ್ ಅಂತ ಬಹುವಚನ ಹಾಕಿದ. ಯೋಗಿನಾಮ್ ಅಂದರೆ ಧ್ಯಾನ ಯೋಗಿನಾಮ್ ಅಂತ ಅರ್ಥ ಇಲ್ಲೆಲ್ಲ. ಧ್ಯಾನ ಯೋಗವನ್ನು ಆಶ್ರಯಿಸಿದವರು ಅಂತ ಯಾರೆಲ್ಲ ಇದ್ದಾರೋ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ, ಅವರೆಲ್ಲರೂ ಧ್ಯಾನ ಯೋಗಿಗಳಾಗಿದ್ದರು. ಅಂತರಾತ್ಮನ ಮದ್ಗತಃ, ಅಂತಃಕರಣದಿಂದ ನನ್ನನ್ನು ಭಜಿಸುವವರು, ಫಲಕಾಮನೆಯನ್ನು ದೂರ ಮಾಡಿಕೊಂಡವರು, ಫಲಕಾಮನ ಪರಿತ್ಯಜಿಸಿದವರು. ಸಮೇ ಯುಕ್ತತಮೋ ಮತಃ, ಅವನು ಯೋಗಿಗಳಲ್ಲಿ ಅತ್ಯುತ್ತಮ ಅಂತ ನಾನು ಭಾವಿಸ್ತೇನೆ. ಅವರಲ್ಲಿಯೂ ತಾರತಮ್ಯ ಇದೆ, ಮತ್ತು ಅದು ಯಾಕಂದರೆ ಅದು ಹಂತ. ಈ ಕೂಡಲೇ ಉತ್ತಮ ಜ್ಞಾನಿ ಯೋಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಮೇ ಯುಕ್ತತಮೋ ಮತಃ ಅಂದರೆ ಅಂಥವನು ಯೋಗಿ ಉತ್ತಮ ಅಂತ ತಿಳಿತೇನೆ. ಯೋಗಿಗಳ ಮಧ್ಯದಲ್ಲೇನೆ ಬಹಳ ಶ್ರದ್ಧೆಯನ್ನು ಮಾಡಿ ಭಗವಂತನಲ್ಲೇ ಅಂತಃಕರಣ ಇಟ್ಟು ಫಲದ ಆಸೆಯನ್ನು ಬಿಟ್ಟು ನಿರಂತರ ಯಾರು ಭಗವಂತನಲ್ಲಿ ರತನಾಗ್ತಾನಲ್ಲ ಅವನು ಯೋಗಿಗಳಲ್ಲಿ ಉತ್ತಮ. ಅವರಿಗಿಂತ ಮೊದಲನೇ ಹಂತದವರೆಲ್ಲ ಅವನಿಗಿಂತ ಕಡಿಮೆ ಅಂತ ಅಭಿಪ್ರಾಯದಿಂದ ಹೇಳಿದೆ. ಹೀಗೆ ನಾವೆಲ್ಲ ಯುಕ್ತ ತಮರಾಗಬೇಕು.
ಯುಕ್ತ ಯುಕ್ತ ತರ ಯುಕ್ತ ತಮ ಅಂತ. ಕೃಷ್ಣ ಯುಕ್ತ ತಮನನ್ನು ಇಷ್ಟಪಡ್ತಾನೆ, ಆ ರೀತಿ ಆಗು ಅಂತ ಉತ್ತರ ಕೊಡ್ತಾನೆ. ಹೀಗೆ ಶ್ರೀಮದ್ ಗೀತಾರ್ಥ ಸಂಗ್ರಹೆ ಶ್ರೀ ರಾಘವೇಂದ್ರ ಯತಿ ಕೃತೆ ಷಷ್ಠೋಧ್ಯಾಯ ಅಂತ ಮುಕ್ತಾಯ ಮಾಡಿದ್ದಾರೆ. ಇದು 6ನೇ ಅಧ್ಯಾಯದ ಕೊನೆಯ ಶ್ಲೋಕ. ಇದು ಆತ್ಮ ಸಂಯಮ ಯೋಗ ಅಂತ ಕರೆದಿದ್ದಾರೆ. 7ನೇ ಅಧ್ಯಾಯ ಮುಂದೆ ಪ್ರಾರಂಭ ಆಗ್ತದೆ, ಜ್ಞಾನ ವಿಜ್ಞಾನ ಯೋಗ. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ ಅಂತ ಪ್ರಾರಂಭ ಆಗ್ತದೆ. ಅದನ್ನು ಮತ್ತೆ ಮುಂದಿನ ದಿನಗಳಲ್ಲಿ ಮುಂದುವರಿಸೋಣ. 6 ಅಧ್ಯಾಯದ ತನಕ ಅಂತೂ ಕೃಷ್ಣ ಕರ್ಕೊಂಡು ಬಂದ. ಪೂರ್ವ ಷಟ್ಕ ಇವತ್ತು ಮುಕ್ತಾಯ ಆಗ್ತಾ ಇದೆ. ವಾಜರಾಜರ ವರ್ಧಂತಿ, ಭಾವಿ ಸಮೀರರಾದ ವಾಜರಾಜರ ವರ್ಧಂತಿ ನಿನ್ನೆ ಇವತ್ತು. ಅವರ ವರ್ಧಂತಿಯನ್ನು ನಾವು ಶ್ರದ್ಧೆಯಿಂದ ಆಚರಿಸಬೇಕು. ಮಾತಾ ರಾಜ ಮತ್ಪಿತಾ ವಾದಿರಾಜ, ಭ್ರಾತಾ ರಾಜ ಮತ್ಸಖ ವಾದಿರಾಜ, ಸರ್ವಸ್ವಂವೇ ವಾದಿರಾಜೋ ದಯಾಲು ನಾಣ್ಯದೈವಂ ನೈವ ಜಾನಿ ನ ಜಾನಿ. ಎಲ್ಲ ಅವರೇ ಆಗಿದ್ದಾರೆ ರಾಜರು ಅಂತ ಆ ಮಹಾನುಭಾವರ ವರ್ಣನೆ ಮಾಡ್ತಾರೆ. ಅವರು ಅವತಾರ ಮಾಡಿದ ಈ ಪರ್ವಕಾಲವನ್ನು ವಿಶೇಷವಾಗಿ ಸ್ಮರಣೆ ಮಾಡ್ತಾ ಗೀತೆಯ ಪೂರ್ವ ಷಟ್ಕವನ್ನು ಕೂಡ ಈ ಸಂದರ್ಭದೊಳಗೆ ಮುಕ್ತಾಯ ಮಾಡ್ತಾ ವಾದಿರಾಜ ಮಧ್ವಾಚಾರ್ಯರ ಅಂತರ್ಯಾಮಿ ಹಯಗ್ರೀವಾತ್ಮಕ ಬಿಂಬರೂಪಿ ಭಗವಂತ ಪ್ರೀತನಾಗಲಿ, ಗೀತಾಚಾರ್ಯ ಕೃಷ್ಣ ಪ್ರೀತನಾಗಲಿ ಅಂತ ಹೇಳಿ ಈ ಮಾಸದ ಈ ಉಪನ್ಯಾಸವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಶ್ರೀಕಾಂತ್ ದಂಪತಿಗಳಿಗೂ ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ಉಪನ್ಯಾಸದಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ಕೂಡ ಗೀತಾಚಾರ್ಯ ಕೃಷ್ಣ ಹಿತೋಪೇತಿಶಯವಾಗಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಡಲಿ, ಸನ್ಮಾರ್ಗದಲ್ಲಿ ಸಾಗುವಂತೆ ಮಾಡಲಿ, ನನ್ನನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ ಉಪನ್ಯಾಸ ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ.